ಸೊ ನೆನ್ನೆಯ ತರಗತಿಯಲ್ಲಿ ನಾವು ಬಯೋಡೈವರ್ಸಿಟಿ ಬೇಸಿಕ್ಸ್ ಬಗ್ಗೆ ಮಾತಾಡಿದ್ವಿ. ಪ್ರೀವಿಯಸ್ ಕ್ಲಾಸಸ್ಗೆ ಹೋದಾಗ ಬಯೋಡೈವರ್ಸಿಟಿ ಅಂದರೆ ಏನು, ಜೀವ ವೈವಿಧ್ಯತೆ ಎಂದರೆ ಏನು, ಟೈಪ್ಸ್ ಆಫ್ ಬಯೋಡೈವರ್ಸಿಟಿ, ಮೆಷರ್ಮೆಂಟ್ ಆಫ್ ಬಯೋಡೈವರ್ಸಿಟಿನ ಯಾವ ರೀತಿ ಮೆಷರ್ ಮಾಡ್ತೀವಿ ಮತ್ತು ಜೀವ ವೈವಿಧ್ಯತೆಯನ್ನು ನಿರ್ಧರಿಸುವ ಅಂಶಗಳು ಯಾವ್ಯಾವು, ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅಂದರೆ ಏನು, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಆಫ್ ಇಂಡಿಯಾ, ಹಾಟೆಸ್ಟ್ ಹಾಟ್ಸ್ಪಾಟ್ಸ್ ಅಂದರೆ ಏನು, ಮೆಗಾ ಡೈವರ್ಸ್ ನೇಷನ್ಸ್ ಅಂದರೆ ಏನು. ಓಕೆ, ಆ್ಯಂಡ್ ಪ್ಲಸ್ ತುಂಬ ರೀತಿಯ ಸ್ಪೀಷೀಸ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಎಂಡೆಮಿಕ್ ಸ್ಪೀಷೀಸ್ ಅಂದರೆ ಏನು, ಕೀಸ್ಟೋನ್ ಸ್ಪೀಷೀಸ್ ಅಂದರೆ ಏನು, ಇಂಡಿಕೇಟರ್ ಸ್ಪೀಷೀಸ್ ಅಂದರೆ ಏನು, ಅಥವಾ ಎಕ್ಸ್ಟಿಂಕ್ಟ್ ಸ್ಪೀಷೀಸ್ ಅಂದರೆ ಏನು. ಸೊ ಇವೆಲ್ಲ ತುಂಬ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ವಿ. ಸೊ ಇವೆಲ್ಲ ಪ್ರೀವಿಯಸ್ ಇನ್ಫಾರ್ಮೇಷನ್ಗೋಸ್ಕರ ನಮ್ಮ ಹಳೆ ಕ್ಲಾಸಸ್ಗಳನ್ನು ನೋಡ್ತಾ ಬನ್ನಿ. ಸೊ ಪ್ಲೇಲಿಸ್ಟಲ್ಲಿ ನಾವು ಅದನ್ನು ಡಾಕ್ಯುಮೆಂಟ್ ಮಾಡಿರ್ತೀವಿ. ಓಕೆ, ಸೊ ಇದರ ಉದ್ದೇಶ, ಕೋರ್ಸ್ನ ಉದ್ದೇಶ ಮುಂಬರುವಂಥ KPSC ಪರೀಕ್ಷೆಗಳು. ಓಕೆ, ಸೊ ಸದ್ಯಕ್ಕೆ PDO ಎಕ್ಸಾಮ್ ಇದೆ. ಓಕೆ, ಮುಂದಕ್ಕೆ PSI ನೋಟಿಫಿಕೇಷನ್ ಆಗುವಂಥ ಸಾಧ್ಯತೆ ಇದೆ. ಸೊ KS ಪ್ರಿಲಿಮ್ಸ್ ಎಕ್ಸಾಮ್ಸ್ ಇದೆ. ಓಕೆ, STFT ನೋಟಿಫಿಕೇಷನ್ಸ್ ಆಗುತ್ತೆ. AEE ಎಕ್ಸಾಮ್ ನೋಟಿಫಿಕೇಷನ್ ಆಗಿದೆ. ಅಗ್ರಿಕಲ್ಚರ್ ಆಫೀಸರ್ಸ್ ಎಕ್ಸಾಮ್ಸ್ ಇದೆ. ವೆಟರ್ನರಿ ಸೈನ್ಸಸ್ ಎಕ್ಸಾಮ್ಸ್ ಇದೆ. ಸೊ ಸಾಕಷ್ಟು ಎಕ್ಸಾಮ್ಸ್ ಇದಾವೆ. ಸೊ ಎಲ್ಲ ಎಕ್ಸಾಮ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಒಂಥರ ಪ್ರಿಲಿಮ್ಸ್ ಬೂಸ್ಟರ್ ಕೋರ್ಸ್ ಥರ. ಓಕೆ, ಸೊ ಇನ್ಸ್ಟಾ KS ವತಿಯಿಂದ ಒಂದು ಇಂಪಾರ್ಟೆಂಟ್ ಟಾಪಿಕ್ಸನ್ನು ರಿವಿಷನ್ ಪರ್ಸ್ಪೆಕ್ಟಿವಿಂದ ಟೀಚ್ ಮಾಡುವಂಥ ವಿಶೇಷ ಪ್ರಯತ್ನವನ್ನು ನಾವು ಈ ಕೋರ್ಸಲ್ಲಿ ಮಾಡ್ತಾಯಿದ್ವಿ. ಸೊ ಬಹುಶಃ ಇದು ನಿಮಗೆ ಸದುಪಯೋಗ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಬಯೋಡೈವರ್ಸಿಟಿ ಬೇಸಿಕ್ಸ್ ಬಗ್ಗೆ ಮಾತಾಡಿದ್ದೆ. ಸೊ ಇವತ್ತಿನ ಕ್ಲಾಸಲ್ಲಿ ಐ ಆಮ್ ಗೋನ್ ಟು ಸ್ಪೀಕ್ ಅಬೌಟ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಗ್ಲೋಬಲ್ ಆ್ಯಂಡ್ ನ್ಯಾಷನಲ್ ಎಫರ್ಟ್ಸ್. ಓಕೆ, ಸೊ ಜೀವ ವೈವಿಧ್ಯತೆಯ ಸಂರಕ್ಷಣೆ ಜಾಗತಿಕ ಮತ್ತು ರಾಷ್ಟ್ರೀಯ ಪ್ರಯತ್ನಗಳು ಅಂತ ಕರಿತೀವಿ. ಓಕೆ, ಸೊ ಇದ್ರ ಬಗ್ಗೆ ಮಾತಾಡೋಣ. ಓಕೆ, ಸೊ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಗ್ಲೋಬಲ್ ಆ್ಯಂಡ್ ನ್ಯಾಷನಲ್ ಎಫರ್ಟ್ಸ್ ಬಗ್ಗೆ ಮಾತಾಡೋಣ. ಓಕೆ, ಫಸ್ಟು ನಾನು ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಗ್ಲೋಬಲ್ ಎಫರ್ಟ್ಸ್ ಬಗ್ಗೆ ಮಾತಾಡ್ತೀನಿ. ಓಕೆ, ಸೊ ಗ್ಲೋಬಲ್ ಎಫರ್ಟ್ಸ್ ಜಾಗತಿಕ ಪ್ರಯತ್ನಗಳ ಬಗ್ಗೆ ಮಾತಾಡ್ತೀನಿ. ಗ್ಲೋಬಲ್ ಎಫರ್ಟ್ಸ್ ಅಥವಾ ಜಾಗತಿಕ ಪ್ರಯತ್ನಗಳು. ಓಕೆ, ಜಾಗತಿಕ ಪ್ರಯತ್ನಗಳು. ಇವತ್ತು ನಾನು ಸಾಕಷ್ಟು ಬರಿತೀನಿ. ಸಾಧ್ಯ ಆದರೆ, ಬಿಕಾಸ್ ತುಂಬ ಸಮಾವೇಶಗಳ ಬಗ್ಗೆ ಮಾತಾಡ್ತೀವಿ, ತುಂಬ ಒಪ್ಪಂದಗಳ ಬಗ್ಗೆ ಮಾತಾಡ್ತೀವಿ, ತುಂಬ ಕಾರ್ಯಕ್ರಮಗಳ ಬಗ್ಗೆ ಮಾತಾಡ್ತೀವಿ. ಸೊ ಸಾಕಷ್ಟು ವಿಚಾರಗಳ ಬಗ್ಗೆ ನಾನು ಮಾತಾಡೋದ್ರಿಂದ ಸೊ ಕೀಪ್ ಆನ್ ರೈಟಿಂಗ್, ಬರಿತಾ ಪಾಠ ಮಾಡ್ತಾ ಹೋಗ್ತೀನಿ. ನೀವು ಕೂಡ ಸಾಧ್ಯ ಆದರೆ ಒಂದು ಪೆನ್ನು ಪೇಪರ್ ಇಟ್ಕೊಂಡು ಕೂತ್ಕೊಂಡ್ರೆ ಒಳ್ಳೆಯದು ಅಂತ ಭಾವನೆ. ಆಯಿತಾ? ಸರಿ, ಓಕೆ. ಈಗ ಸೊ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಗ್ಲೋಬಲ್ ಎಫರ್ಟ್ಸ್ ಬಗ್ಗೆ ಮಾತಾಡೋಣ. ಒಂದು ಪ್ರಶ್ನೆ ಕೇಳಬಹುದು, ಪರಿಸರವನ್ನು ಸಂರಕ್ಷಣೆ ಮಾಡುವ ಜಗತ್ತಿನ ಮೊಟ್ಟ ಮೊದಲ ಸಮಾವೇಶ ಯಾವುದು ಅಂತ. ಓಕೆ, ಸೊ ಇದನ್ನು ಸ್ಟಾಕ್ಹೋಮ್ ಕನ್ವೆನ್ಷನ್ ಅಂತ ಕರಿತೀವಿ. ಓಕೆ, ಸ್ಟಾಕ್ಹೋಮ್ ಕನ್ವೆನ್ಷನ್ 1972. ಸ್ಟಾಕ್ಹೋಮ್ ಕನ್ವೆನ್ಷನ್ 1972. 1972ರಲ್ಲಿ ಸ್ವೀಡನ್ ದೇಶದ ಸ್ಟಾಕ್ಹೋಮ್ನಲ್ಲಿ ಒಂದು ಸಮಾವೇಶ ನಡೆಯುತ್ತೆ. ಕನ್ವೆನ್ಷನ್ ಆನ್ ದ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ಎನ್ವಿರಾನ್ಮೆಂಟ್ ಅಂತ, ಗ್ಲೋಬಲ್ ಕನ್ವೆನ್ಷನ್ ಆನ್ ದ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ಎನ್ವಿರಾನ್ಮೆಂಟ್ ಅಂತ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಅದನ್ನು ಸ್ಟಾಕ್ಹೋಮ್ ಕನ್ವೆನ್ಷನ್ 1972 ಅಂತ ಕರಿತೀವಿ. ಎಸ್, ಇದರ ವೈಶಿಷ್ಟ್ಯತೆ ಏನು ಅಂತಂದರೆ, ಪರಿಸರವನ್ನು ಸಂರಕ್ಷಣೆ ಮಾಡುವ ಜಗತ್ತಿನ ಮೊಟ್ಟ ಮೊದಲ ಸಮಾವೇಶ. ಫಸ್ಟ್ ಗ್ಲೋಬಲ್ ಕನ್ವೆನ್ಷನ್ ಆನ್ ದ ಪ್ರೊಟೆಕ್ಷನ್ ಆಫ್ ಎನ್ವಿರಾನ್ಮೆಂಟ್. ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ, ಫಸ್ಟ್ ಗ್ಲೋಬಲ್ ಕನ್ವೆನ್ಷನ್ ಆನ್ ದ ಪ್ರೊಟೆಕ್ಷನ್ ಆಫ್ ಎನ್ವಿರಾನ್ಮೆಂಟ್ ಇದು. ಓಕೆ, ಸ್ಟಾಕ್ಹೋಮ್ ಕನ್ವೆನ್ಷನ್. ಇದಾದ ಮೇಲೆ ನೆಕ್ಸ್ಟ್ ಬಂದಿದ್ದು UNFCCC ಕನ್ವೆನ್ಷನ್, ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ. ಭಾಳ ಪರೀಕ್ಷೆಗಳಲ್ಲಿ UNFCCದು ಅಬ್ರಿವೇಷನ್ ಕೇಳಿದ್ದಾನೆ. ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ 1992. ಇದು ಬ್ರೆಜಿಲ್ನ ರಿಯೋದಲ್ಲಿ ನಡೆಯುತ್ತೆ. ಹಾಗಾಗಿ ಇದನ್ನು ರಿಯೋ ಸಮ್ಮಿಟ್ ಅಂತ ಕೂಡ ಕರಿತೀವಿ. ಓಕೆ, ಇದನ್ನು ರಿಯೋ ಸಮ್ಮಿಟ್ ಅಂತ ಕೂಡ ಕರಿತೀವಿ ಅಥವಾ ಅರ್ತ್ ಸಮ್ಮಿಟ್ ಅಂತ ಕೂಡ ಕರಿತೀವಿ. ಎಲ್ಲ ಒಂದೇ. UNFCCC ಅಂದರೂ ಒಂದೇ, ರಿಯೋ ಸಮ್ಮಿಟ್ ಅಂದರೂ ಒಂದೇ, ಅರ್ತ್ ಸಮ್ಮಿಟ್ ಅಂದರೂ ಒಂದೇ. ಓಕೆ, ಎಸ್. ಈ ಪ್ರಶ್ನೆ ಕೇಳಿದ್ರೆ
ಸರ್ ಸ್ಟಾಕ್ಹೋಮ್ ಕನ್ವೆನ್ಷನ್ಗೂ UNFCCC ಕನ್ವೆನ್ಷನ್ಗೂ ಡಿಫ್ರೆನ್ಸ್ ಏನು ಅಂತಂದರೆ, ಸ್ಟಾಕ್ಹೋಮ್ ಕನ್ವೆನ್ಷನ್ನು ಪರಿಸರ ಸಂರಕ್ಷಣೆ ಬಗ್ಗೆ ಮಾತಾಡುತ್ತೆ ಅಲ್ವಾ. ಸ್ಟಾಕ್ಹೋಮ್ ಕನ್ವೆನ್ಷನ್ನು ಪರಿಸರ ಸಂರಕ್ಷಣೆ ಬಗ್ಗೆ ಮಾತಾಡುತ್ತೆ. ಆದರೆ UNFCCC ಕನ್ವೆನ್ಷನ್ನು ಇದು ಹವಾಮಾನ ಬದಲಾವಣೆ ಬಗ್ಗೆ ಮಾತಾಡುತ್ತೆ. ಓಕೆ, ಹವಾಮಾನ ಬದಲಾವಣೆ. ಓಕೆ ಸರಿ. ಸೊ ಅಂದರೆ ಸ್ಟಾಕ್ಹೋಮ್ ಕನ್ವೆನ್ಷನ್ ಸ್ಪೀಕ್ಸ್ ಅಬೌಟ್ ಪ್ರೊಟೆಕ್ಷನ್ ಆಫ್ ಎನ್ವಿರಾನ್ಮೆಂಟು, UNFCCC ಸ್ಪೀಕ್ಸ್ ಅಬೌಟ್ ಕಾಂಬ್ಯಾಟಿಂಗ್ ಕ್ಲೈಮೇಟ್ ಚೇಂಜ್. ಓಕೆ, ಇದಾಯಿತು. ಈಗ ಈ UNFCCC ಕೆಳಗೆ ಕ್ಲೈಮೇಟ್ ಚೇಂಜನ್ನು ಕಮ್ಮಿ ಮಾಡೋಕ್ಕೋಸ್ಕರ 3 ಉಪಸಮಾವೇಶಗಳು ನಡೀತವೆ. ಒಂದು CBD ಕನ್ವೆನ್ಷನ್ ಅಂತ, CBD ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ. ನೋಡಿ, ನಿಮ್ಮ ಗಮನಕ್ಕೆ ದಯವಿಟ್ಟು ವಿಸ್ತೃತ ರೂಪಗಳನ್ನು ಕ್ಲೀನಾಗಿ ನೆನ್ಪಿಟ್ಕೋಬೇಕು. ಓಕೆ, CBD ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ. ಓಕೆ, ಎರಡನೇದು UNCED ಕನ್ವೆನ್ಷನ್ ಅಂತ. ಓಕೆ, ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ. ಮೂರನೇದು ರಿಯೋ ಫಾರೆಸ್ಟ್ ಪ್ರಿನ್ಸಿಪಲ್ಸ್ ಅಂತ, ರಿಯೋ ಅರಣ್ಯ ತತ್ವಗಳು ಅಂತ ಕರಿತೀವಿ, ರಿಯೋ ಫಾರೆಸ್ಟ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ. ಓಕೆ, ಫಸ್ಟು CBD ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ, ಎರಡನೇದು ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್, ಮೂರನೇದು ರಿಯೋ ಫಾರೆಸ್ಟ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ. ಆಯಿತಾ. ಈಗ ಪರ್ಟಿಕ್ಯುಲರ್ ಆಗಿ ನಾವು CBD ಬಗ್ಗೆ ಮಾತಾಡೋಣ. ಆಯಿತಾ, CBD ಬಗ್ಗೆ ಮಾತಾಡೋಣ. ಸೊ ದೆನ್ ಇದು ಒಂದು ಫ್ಲೋ ಚಾರ್ಟ್ ಥರ ಹೋಗ್ತಾ ಇರುತ್ತೆ. ಓಕೆ, ಸೊ ವಿಲ್ ಕಮ್ ಟು CBD. ಓಕೆ, ಸೊ ಬಯೋಡೈವರ್ಸಿಟಿ ಬಗ್ಗೆ ಮಾತಾಡ್ತಿರೋದ್ರಿಂದ CBD ಬಗ್ಗೆ ಇಂಪಾರ್ಟೆಂಟ್. ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ, ಕನ್ನಡದಲ್ಲಿ ಜೀವ ವೈವಿಧ್ಯತೆಯ ಸಮಾವೇಶ ಅಂತ ಕರಿತೀವಿ. ಜೀವ ವೈವಿಧ್ಯತೆಯ ಸಮಾವೇಶ. ಸರ್ ಇದು ಯಾವಾಗ ಅಡಾಪ್ಟ್ ಆಯಿತು ಸರ್ ಅಂತ ಕೇಳಿದ್ರೆ, ಯಾವಾಗ ಅಂಗೀಕಾರ ಆಯಿತು ಅಂತ ಕೇಳಿದ್ರೆ, ಪಾಯಿಂಟ್ ನಂಬರ್ 1, 1992 ರಿಯೋ ಸಮ್ಮಿತಲ್ಲಿ ಅಂಗೀಕಾರ ಆಯಿತು. 1992 ರಿಯೋ ಸಮ್ಮಿತಲ್ಲಿ ಅಂಗೀಕಾರ ಆಯಿತು. ಇಫ್ ಯು ಅಬ್ಸರ್ವ್ ಇಯರ್, ನಾನು ನೋಡಿ ಬರೆದಿದ್ದೀನಿ. ಓಕೆ, ರಿಯೋ ಸಮ್ಮಿತ್ ಕೆಳಗಡೆ CBD ಬಂದಿರೋದು. ಅರ್ಥ ಆಗ್ತಿದೆಯಾ? ರಿಯೋ ಸಮ್ಮಿತ್ ಕೆಳಗಡೆ CBD ಬಂದಿರೋದು. ಆಯಿತು. ಈಗ ನೋಡಿ ಇಲ್ಲಿ. ಓಕೆ, ಇವಾಗ ಇದು ಯಾವಾಗ ಅಂಗೀಕಾರ ಆಯಿತು, ಯಾವಾಗ ಅಡಾಪ್ಟ್ ಆಯಿತು? ಇಟ್ ವಾಸ್ ಅಡಾಪ್ಟೆಡ್ ಇನ್ 1992 ರಿಯೋ ಸಮ್ಮಿತ್. ಓಕೆ, ಸರಿ. ಇದು ಗುರಿ ಏನು ಸರ್ ಅಂತ ಭಾಳ ಇಂಪಾರ್ಟೆಂಟು. ನಿಮಗೆ ಗೊತ್ತಿದೆ, ಕ್ಲೈಮೇಟ್ ಚೇಂಜ್ ಕಂಟ್ರೋಲ್ ಮಾಡಬೇಕು ಅಂದರೆ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಮಾಡಲೇಬೇಕು. ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ ನಿಮಗೆ, ಕ್ಲೈಮೇಟ್ ಚೇಂಜ್ ಕಂಟ್ರೋಲ್ ಮಾಡಬೇಕು ಅಂದರೆ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಮಾಡಲೇಬೇಕು. ಹಂಗಾಗಿ ಇದರ ಗುರಿ ಬಂದು ಅಥವಾ ಏಮ್ ಅಂತ ನಾವೇನು ಕರಿತೀವಿ. ಓಕೆ, ಎಸ್, ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಇನ್ ಆರ್ಡರ್ ಟು ಕಾಂಬ್ಯಾಟ್ ಕ್ಲೈಮೇಟ್ ಚೇಂಜ್. ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಇನ್ ಆರ್ಡರ್ ಟು ಕಾಂಬ್ಯಾಟ್ ಕ್ಲೈಮೇಟ್ ಚೇಂಜ್. ಹವಾಮಾನ ಬದಲಾವಣೆಯನ್ನು ತಡೆಗಟ್ಟಲು ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸುವುದು. ಇಲ್ಲಿ ಕ್ಲೈಮೇಟ್ ಚೇಂಜ್ ವರ್ಡ್ ಯೂಸ್ ಮಾಡಲೇಬೇಕು, ಬಿಕಾಸ್ ಇಟ್ ಈಸ್ ಪಾರ್ಟ್ ಆಫ್ ರಿಯೋ ಸಮ್ಮಿಟ್. ಆಯಿತಾ? ಸರಿ, ಇದಾಯಿತು, ಏಮಾಯಿತು. ಎರಡನೇ ಪಾಯಿಂಟು. ಮೂರನೇ ಪಾಯಿಂಟಿಗೆ ಬನ್ನಿ. ಓಕೆ, ಆಬ್ಜೆಕ್ಟಿವ್ಸ್ ಅಂತಿದೆ. ಓಕೆ, ಆಬ್ಜೆಕ್ಟಿವ್ಸ್, ಉದ್ದೇಶಗಳಿಗೆ ಬರೋಣ. ಓಕೆ, ಉದ್ದೇಶಗಳು. ಓಕೆ ಸರ್, ನೆನ್ಪಿಟ್ಕೊಳ್ಳಿ, CBD ಸಮಾವೇಶಕ್ಕೆ 3 ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಇದ್ದಾವೆ. ಮೊದಲನೇದು ನೋಡೀಗ. ಓಕೆ, 3 ಇಂಪಾರ್ಟೆಂಟ್ ಆಬ್ಜೆಕ್ಟಿವ್. ಮೊದಲನೇದು, ಓಕೆ, ಸೊ ಕನ್ಸರ್ವೇಷನ್ ಆಫ್ ಬಯೋಲಾಜಿಕಲ್ ರಿಸೋರ್ಸಸ್ ಅಂತ. ಓಕೆ, ಕನ್ಸರ್ವೇಷನ್ ಆಫ್ ಬಯೋಲಾಜಿಕಲ್ ರಿಸೋರ್ಸಸ್, ಜೈವಿಕ ಸಂಪನ್ಮೂಲಗಳ ಸಂರಕ್ಷಣೆ. ದಿಸ್ ಇಸ್ ಫಸ್ಟ್ ಆಬ್ಜೆಕ್ಟಿವ್ ಆಫ್ CBD, ಕನ್ಸರ್ವೇಷನ್ ಆಫ್ ಬಯೋಲಾಜಿಕಲ್ ರಿಸೋರ್ಸಸ್. ಯಾಕೆ ಸರ್ ಹಂಗಂತೀರಾ? ಈಗ ನೋಡೀಗ ಬಯೋಡೈವರ್ಸಿಟಿ ಉಳಿಬೇಕು ಅಂದರೆ, ಲಿಸನ್ ಹಿಯರ್. ಓಕೆ, ಬಯೋಡೈವರ್ಸಿಟಿ ಉಳಿಬೇಕು ಅಂದರೆ ಬಯೋಲಾಜಿಕಲ್ ರಿಸೋರ್ಸಸ್ ಉಳಿಲೇಬೇಕು ಅಲ್ವಾ? ಜೀವ ವೈವಿಧ್ಯತೆ ಉಳಿಬೇಕು ಅಂದರೆ ಜೈವಿಕ ಸಂಪನ್ಮೂಲಗಳು ಉಳಿಲೇಬೇಕು. ಈ ಫಾರ್ ಎಕ್ಸಾಂಪಲ್ ನೀವು ಫಾರೆಸ್ಟನ್ನು ಬಯೋಡೈವರ್ಸಿಟಿ ಅಂತ ಕರೆದ್ರೆ, ಬಯೋಲಾಜಿಕಲ್ ರಿಸೋರ್ಸಸ್ ಯಾವುದು? ಟ್ರೀಸ್ ಇದ್ರೇ ಫಾರೆಸ್ಟ್ ಇರೋದು ಅಲ್ವಾ? ಸೊ ಬಯೋಲಾಜಿಕಲ್ ರಿಸೋರ್ಸಸ್ ಇದ್ರೇ ಬಯೋಡೈವರ್ಸಿಟಿ. ಸೊ ಎಸ್, ಕನ್ಸರ್ವೇಷನ್ ಆಫ್ ಬಯೋಲಾಜಿಕಲ್ ರಿಸೋರ್ಸಸ್.
ಓಕೆ. ಎರಡನೇದು ಸಸ್ಟೈನಬಲ್ ಯೂಸ್ ಆಫ್ ಬಯೋಲಾಜಿಕಲ್ ರಿಸೋರ್ಸಸ್, ಜೈವಿಕ ಸಂಪನ್ಮೂಲಗಳ ಸುಸ್ಥಿರ ಬಳಕೆ. ಮೊದಲನೇದು ಕನ್ಸರ್ವೇಷನ್ ಆಫ್ ಬಯೋಲಾಜಿಕಲ್ ರಿಸೋರ್ಸಸ್, ಎರಡನೇದು ಸಸ್ಟೈನಬಲ್ ಯೂಸ್ ಆಫ್ ಬಯೋಲಾಜಿಕಲ್ ರಿಸೋರ್ಸಸ್, ಜೈವಿಕ ಸಂಪನ್ಮೂಲಗಳ ಸಂರಕ್ಷಣೆ, ಜೈವಿಕ ಸಂಪನ್ಮೂಲಗಳ ಸುಸ್ಥಿರ ಬಳಕೆ. ಆಯಿತಾ? ಈ ಮೂರನೇ ಪಾಯಿಂಟಿಗೆ ಬರ್ತೀನಿ. ಮೂರನೇ ಪಾಯಿಂಟ್, ಲಿಸನ್ ಟು ಮಿ ವೆರಿ ಕೇರ್ಫುಲಿ. ಓಕೆ, ಮೂರನೇ ಪಾಯಿಂಟಿಗೆ ಬರ್ತೀನಿ. ಓಕೆ, ನಾನು ಏನು ಹೇಳಿದೆ ಇಲ್ಲಿ? ಬಯೋಡೈವರ್ಸಿಟಿ ಉಳಿಬೇಕು ಅಂದರೆ ಬಯೋಲಾಜಿಕಲ್ ರಿಸೋರ್ಸಸ್ ಉಳಿಬೇಕು ಅಂದೆ. ಬಯೋಲಾಜಿಕಲ್ ರಿಸೋರ್ಸಸ್ ಉಳಿಬೇಕು ಅಂದರೆ ಜೆನೆಟಿಕ್ ರಿಸೋರ್ಸಸ್ ಉಳಿಲೇಬೇಕು. ಜೆನೆಟಿಕ್ ರಿಸೋರ್ಸಸ್ ಇದ್ರೇ ಬಯೋಲಾಜಿಕಲ್ ರಿಸೋರ್ಸ್, ಬಯೋಲಾಜಿಕಲ್ ರಿಸೋರ್ಸಸ್ ಇದ್ರೇ ಬಯೋಡೈವರ್ಸಿಟಿ. ಈಗ ಫಾರ್ ಎಕ್ಸಾಂಪಲ್ ಫಾರೆಸ್ಟ್ ಅನ್ನೋದು ಬಯೋಡೈವರ್ಸಿಟಿ, ಟ್ರೀ ಅನ್ನೋದು ಬಯೋಲಾಜಿಕಲ್ ರಿಸೋರ್ಸು. ಓಕೆ ಓಕೆ ಸೀಡ್ಸ್ ಅನ್ನೋದು ಜೆನೆಟಿಕ್ ರಿಸೋರ್ಸಸ್. ಸೀಡ್ಸ್ ಇದ್ರೇ ಟ್ರೀಸ್ ಇದ್ರೇ ಬಯೋಡೈವರ್ಸ್ ಫಾರೆಸ್ಟು. ಸೀಡ್ಸ್ ಇದ್ರೇ ಟ್ರೀಸ್ ಇದ್ರೇ ಫಾರೆಸ್ಟು. ಸೊ ಜೆನೆಟಿಕ್ ರಿಸೋರ್ಸಸ್ ಉಳಿಲೇಬೇಕು. ಓಕೆ, ಈಗ ನೋಡಿ ಇನ್ನೊಂದು ಹೇಳ್ತೀನಿ. ಈಗ ನಾನು ಬಯೋಲಾಜಿಕಲ್ ರಿಸೋರ್ಸ್ ಪ್ಲಸ್ ಜೆನೆಟಿಕ್ ರಿಸೋರ್ಸಸ್ಸನ್ನು ನಾನು ನ್ಯಾಚುರಲ್ ರಿಸೋರ್ಸಸ್ ಅಂತ ಕರಿಬೋದು. ಬಯೋಲಾಜಿಕಲ್ ರಿಸೋರ್ಸಸ್ ಪ್ಲಸ್ ಜೆನೆಟಿಕ್ ರಿಸೋರ್ಸಸ್ಸನ್ನು ನ್ಯಾಚುರಲ್ ರಿಸೋರ್ಸಸ್ ಅಂತ ಕರಿಬೋದು. ಓಕೆ, ಈಗ ನ್ಯಾಚುರಲ್ ರಿಸೋರ್ಸಸ್ಸು ಜಾಸ್ತಿ ಭೂಮಿಲಿದೆಯಾ ಸಾಗರದಲ್ಲಿದೆಯಾ? ಸಾಗರದಲ್ಲಿದೆ. ಬಿಕಾಸ್ 71% ವಾಟರ್ ಇರೋದು. ಅಪಾರವಾದ ನೈಸರ್ಗಿಕ ಸಂಪತ್ತು ಸಾಗರದಲ್ಲಿರೋದು. ಈ ಸಾಗರದಲ್ಲಿರುವಂಥ ಅಪಾರವಾದ ನೈಸರ್ಗಿಕ ಸಂಪತ್ತನ್ನು ಶ್ರೀಮಂತ ರಾಷ್ಟ್ರಗಳು ಲೂಟಿ ಹೊಡಿತಾ ಇದ್ದಾವೆ. ಓಷನ್ ಮೈನಿಂಗ್ ಮಾಡ್ತಾ ಇದ್ದಾವೆ, ಮಿನರಲ್ಸ್ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದಾವೆ, ಆಯಿಲ್ ಆ್ಯಂಡ್ ಪೆಟ್ರೋಲಿಯಂ ರಿಸರ್ವ್ಸನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾವೆ. ಅಲ್ಲರಿ ಇವಾಗ ನೇಪಾಳ ಭೂತಾನ್ ಅಂತ ಬಡ ರಾಷ್ಟ್ರಗಳು ಇಂಡಿಯನ್ ಓಷನ್ಗೆ ಹೋಗಿ ಮೈನಿಂಗ್ ಮಾಡೋಕ್ಕಾಗತ್ತಾ? ಆಗಲ್ಲ. ಸೊ ಶ್ರೀಮಂತ ರಾಷ್ಟ್ರಗಳು ಸಾಗರದಲ್ಲಿರುವಂಥ ನೈಸರ್ಗಿಕ ಸಂಪತ್ತನ್ನು ಲೂಟಿ ಹೊಡಿತಾ ಇದ್ದಾವೆ. ಹಾಗಾಗಿ CBD ಸಮಾವೇಶದ ಮೂರನೇ ಉದ್ದೇಶ ಹೇಳ್ತು ನೋಡಿ, ಫೇರ್ ಆ್ಯಂಡ್ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ಜೆನೆಟಿಕ್ ರಿಸೋರ್ಸಸ್. ಫೇರ್ ಆ್ಯಂಡ್ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ಜೆನೆಟಿಕ್ ರಿಸೋರ್ಸಸ್, ಅನುವಂಶೀಯ ಸಂಪನ್ಮೂಲಗಳ ನ್ಯಾಯಯುತ ಮತ್ತು ಸಮಾನ ಹಂಚಿಕೆ ಅಂತ ಕರಿತೀವಿ. ಲೆಟ್ ಮಿ ರಿಪೀಟ್ ಒನ್ ಮೋರ್, ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಓಕೆ, CBD ಸಮಾವೇಶ ಕೇಳಿಸ್ಕೋಬೇಕಿಲ್ಲಿ. CBD ಸಮಾವೇಶ ಯಾವಾಗ ಅಂಗೀಕಾರ ಆಯಿತು ಅಂದರೆ 1992ರಲ್ಲಿ ರಿಯೋ ಶೃಂಗಸಭೆಯ ಭಾಗವಾಗಿ ಅಂಗೀಕಾರ ಆಯಿತು. ಓಕೆ, ಅದರ ಗುರಿ ಬಂದು ಹವಾಮಾನ ಬದಲಾವಣೆಯನ್ನು ತಡೆಗಟ್ಟಲು ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸುವುದು. ಓಕೆ, ಉದ್ದೇಶಗಳು ಭಾಳ ಸ್ಪಷ್ಟವಾಗಿದ್ದಾವೆ. ಒಂದು ಸತಿ ಇಂಗ್ಲೀಷಲ್ಲಿ ಹೇಳ್ತೀನಿ, ಒಂದು ಸತಿ ಕನ್ನಡದಲ್ಲಿ ಹೇಳ್ತೀನಿ. ಕನ್ಸರ್ವೇಷನ್ ಆಫ್ ಬಯೋಲಾಜಿಕಲ್ ರಿಸೋರ್ಸಸ್, ಸಸ್ಟೈನಬಲ್ ಯೂಸ್ ಆಫ್ ಬಯೋಲಾಜಿಕಲ್ ರಿಸೋರ್ಸಸ್, ಫೇರ್ ಆ್ಯಂಡ್ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ಜೆನೆಟಿಕ್ ರಿಸೋರ್ಸಸ್. ಜೈವಿಕ ಸಂಪನ್ಮೂಲಗಳ ಸಂರಕ್ಷಣೆ, ಜೈವಿಕ ಸಂಪನ್ಮೂಲಗಳ ಸುಸ್ಥಿರ ಬಳಕೆ, ಅನುವಂಶೀಯ ಸಂಪನ್ಮೂಲಗಳ ನ್ಯಾಯಯುತ ಮತ್ತು ಸಮಾನ ಹಂಚಿಕೆ. ವೆರಿ 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 ಇಂಪಾರ್ಟೆಂಟ್. ನೀವು ಬಹ್ಯಾಟ್ ಮಾಡೋರು ಚಿಂತೆ ಆಯಿತು. ಈಗ ಲಿಸನ್ ಇಯರ್, ಈಗ CBD ಸಮಾವೇಶಕ್ಕೆ 3 ಉದ್ದೇಶಗಳನ್ನು ನಾನು ಹೇಳಿದೆ. ಐ ರಿಪೀಟ್ ಒನ್ ಮೋರ್ ಟೈಮ್, ತೊಂದರೆ ಏನಿಲ್ಲ. ಕನ್ಸರ್ವೇಷನ್ ಆಫ್ ಬಯೋಲಾಜಿಕಲ್ ರಿಸೋರ್ಸಸ್, ಸಸ್ಟೈನಬಲ್ ಯೂಸ್ ಆಫ್ ಬಯೋಲಾಜಿಕಲ್ ರಿಸೋರ್ಸಸ್, ಫೇರ್ ಆ್ಯಂಡ್ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ಜೆನೆಟಿಕ್ ರಿಸೋರ್ಸಸ್. ಜೈವಿಕ ಸಂಪನ್ಮೂಲಗಳ ಸಂರಕ್ಷಣೆ, ಜೈವಿಕ ಸಂಪನ್ಮೂಲಗಳ ಸುಸ್ಥಿರ ಬಳಕೆ, ಅನುವಂಶೀಯ ಸಂಪನ್ಮೂಲಗಳ ನ್ಯಾಯಯುತ ಮತ್ತು ಸಮಾನ ಹಂಚಿಕೆ. ಈಗ ಈ 3 ಉದ್ದೇಶಗಳನ್ನು ಫುಲ್ಫಿಲ್ ಮಾಡಲಿಕ್ಕೋಸ್ಕರ CBD ಕೆಳಗಡೆ 3 ಒಪ್ಪಂದಗಳನ್ನು ಸೈನ್ ಮಾಡಲಾಯಿತು. CBD ಸಮಾವೇಶದ 3 ಉದ್ದೇಶಗಳನ್ನು ಅನುಷ್ಠಾನಗೊಳಿಸಲು, 3 ಉದ್ದೇಶಗಳನ್ನು ಸಾಕಾರ ಮಾಡಲು 3 ಒಪ್ಪಂದಗಳನ್ನು ಸೈನ್ ಮಾಡಲಾಯಿತು. ಮೊದಲನೇದು ಕಾರ್ಟಗೆನಾ ಒಪ್ಪಂದ ಅಂತ ಕರೆದರು. ಓಕೆ, ಕಾರ್ಟಗೆನಾ ಒಪ್ಪಂದ. ಎರಡನೇದು ನಗೋಯಾ ಒಪ್ಪಂದ. ಮೂರನೇದು ಐಚಿ ಗುರಿಗಳು ಅಂತ. ಕಾರ್ಟಗೆನಾ ಒಪ್ಪಂದ, ನಗೋಯಾ ಒಪ್ಪಂದ, ಐಚಿ ಗುರಿಗಳು. ಓಕೆ, ಸರ್ ನೋಡಿ, ಇವಾಗ ಲಿವಿಂಗ್ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಅಂತ ಒಂದು ಪದ ಇದೆ. ಓಕೆ, ಲಿವಿಂಗ್ ಮಾಡಿಫೈಡ್ ಆರ್ಗ್ಯಾನಿಸಮ್ ಅಂದರೆ ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಾ. ಓಕೆ, ಈ ಪ್ರಾಣಿದೊಂದು ಜೀನ್ಸ್ ತಗೊಳ್ಳೋದು, ಆ ಪ್ರಾಣಿದೊಂದು ಜೀನ್ಸ್ ತಗೊಳ್ಳೋದು, ಎರಡನ್ನೂ ಫ್ಯೂಸ್ ಮಾಡೋದು, ಹೊಸ ಪ್ರಾಣಿ ಕ್ರಿಯೇಟ್ ಮಾಡೋದು.
ಅಥವಾ ಇರೋ ಪ್ರಾಣಿಗೆ ಬೇರೆ ಪ್ರಾಣಿ ಜೀನ್ಸ್ನ ಇಂಜೆಕ್ಟ್ ಮಾಡಿಬಿಟ್ಟು ಆಲ್ಟರ್ ಮಾಡಿಬಿಡೋದು. ಅದು ಯಾವುದೋ ನಾಯಿ ಬರುತ್ತೆ ಹಸ್ಕಿ ಅಂತ, ಓಕೆ, ಅದು ಸೈಬೀರಿಯಾದಲ್ಲಿ -40 ವಾಸ ಮಾಡ್ತಕ್ಕಂಥ ನಾಯಿ. ಅದಕ್ಕೆ ಈ ನಾಯಿ ಜೀನ್ಸ್ ಹಾಕ್ಬಿಟ್ಟು ಇಲ್ಲಿ ಭಾರತ ಕರ್ಕೊಂಬಂದು ಇಟ್ಕೊಂಡಿದ್ದೀವಿ. ಓಕೆ, ಇಂಥ ಆರ್ಗ್ಯಾನಿಸಮ್ಸ್ ನಾವೇನು ಕರಿತೀವಿ, ಲಿವಿಂಗ್ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ, ಅದು ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಅಂತ ಕೂಡ ಕರಿತೀವಿ, ಅನುವಂಶೀಯವಾಗಿ ಮಾರ್ಪಾಡಾಗಿರುವ ಜೀವಿಗಳು. ಓಕೆ, ನೋಡಿ, ಲಿವಿಂಗ್ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಜಾಸ್ತಿ ಆದರೆ ಏನಾಗುತ್ತೆ, ಎಕಲಾಜಿಕಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಪರಿಸರದಲ್ಲಿ ಅಸಮತೋಲನ ಉಂಟಾಗುತ್ತೆ. ಅಷ್ಟಾದರೆ ಪುಣ್ಯ. ಇವತ್ತು ಲಿವಿಂಗ್ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ಗಳ ದುರ್ಬಳಕೆ ಎಷ್ಟಾಗ್ತಿದೆ ಅಂದರೆ ಲಿವಿಂಗ್ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ಗಳ ದುರ್ಬಳಕೆ ಎಷ್ಟಾಗ್ತಿದೆ ಅಂದರೆ ಹೊಸ ಹೊಸ ವೈರಸ್ಸು, ಹೊಸ ಹೊಸ ಬ್ಯಾಕ್ಟೀರಿಯಾ, ಹೊಸ ಹೊಸ ಫಂಗಸ್ಸು, ಹೊಸ ಹೊಸ ಪ್ಯಾರಾಸೈಟ್ಸನ್ನು ಕಂಡುಹಿಡಿತಾ ಇದ್ದಾರೆ. ಅಂದರೆ ದೇರ್ ಇಸ್ ಎ ಬಯೋ ವೆಪನ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಬಯೋ ವೆಪನ್ಸ್, ಜೈವಿಕ ಶಸ್ತ್ರಾಸ್ತ್ರಗಳನ್ನು ಯೂಸ್ ಮಾಡ್ಕೊಂಡು ಬಯೋ ವಾರ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಕರೋನಾ. ಬಟ್ ಸಬ್ಸ್ಟ್ಯಾನ್ಷಿಯಲ್ ಅಮೌಂಟ್ ಆಫ್ ಎವಿಡೆನ್ಸ್ ಇಲ್ಲ, ಬಟ್ ಸ್ಟಿಲ್ ಚೈನಾ ಮೇಲೆ ನಮಗೆ ಡೌಟ್ ಇದೆ. ಓಕೆ, ಬಯೋ ವಾರ್ ಮಾಡ್ತಾ ಇದ್ದಾರೆ ಅಲ್ವಾ? ಓಕೆ, ಹಾಗಾಗಿ ನೋಡಿ, ಲಿವಿಂಗ್ ಮಾಡಿಫೈಡ್ ಆರ್ಗ್ಯಾನಿಸಮ್ಸನ್ನು ರೆಗ್ಯುಲೇಟ್ ಮಾಡುವುದರ ಮೂಲಕ ಜಾಗತಿಕ ಮಟ್ಟದಲ್ಲಿ ಬಯೋಸೇಫ್ಟಿ, ಜೈವಿಕ ಸುರಕ್ಷತೆಯನ್ನು ಖಚಿತಪಡಿಸುವಂಥ ಒಪ್ಪಂದ ಕಾರ್ಟೆಗೆನ ಒಪ್ಪಂದ. LMOಗಳನ್ನು ನಿಯಂತ್ರಿಸುವುದರ ಮೂಲಕ ಜೈವಿಕ ಸುರಕ್ಷತೆಯನ್ನು ಖಚಿತಪಡಿಸುವಂಥ ಒಪ್ಪಂದ ಕಾರ್ಟೆಗೆನ ಒಪ್ಪಂದ. ರೈಟ್? ಓಕೆ, ಗ್ರೇಟ್. ಈಗ ಇಲ್ಲೇ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, CBD ಸಮಾವೇಶಕ್ಕೆ 3 ಉದ್ದೇಶಗಳಿದ್ದೆ. ಓಕೆ, ಒಂದು ಕನ್ಸರ್ವೇಷನ್ ಆಫ್ ಬಯೋಲಾಜಿಕಲ್ ರಿಸೋರ್ಸಸ್, ಸಸ್ಟೈನಬಲ್ ಯೂಸ್ ಆಫ್ ಬಯೋಲಾಜಿಕಲ್ ರಿಸೋರ್ಸಸ್, ಫೇರ್ ಆ್ಯಂಡ್ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ಜೆನೆಟಿಕ್ ರಿಸೋರ್ಸಸ್. ಈ 3ನೇ ಉದ್ದೇಶ ಇದೆಯಲ್ಲ, ಓಕೆ, ಫೇರ್ ಆ್ಯಂಡ್ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ಜೆನೆಟಿಕ್ ರಿಸೋರ್ಸಸ್, ಅನುವಂಶೀಯ ಸಂಪನ್ಮೂಲಗಳ ನ್ಯಾಯಯುತ ಮತ್ತು ಸಮಾನ ಹಂಚಿಕೆ, ಕಟ್ ಕಾಪಿ ಪೇಸ್ಟ್, ನಗೋಯ ಪ್ರೋಟೋಕಾಲ್. ನಗೋಯ ಪ್ರೋಟೋಕಾಲ್ ಏನು ಹೇಳುತ್ತೆ ಅಂದರೆ ಫೇರ್ ಆ್ಯಂಡ್ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ಜೆನೆಟಿಕ್ ರಿಸೋರ್ಸಸ್, ಅನುವಂಶೀಯ ಸಂಪನ್ಮೂಲಗಳ ನ್ಯಾಯಯುತ ಮತ್ತು ಸಮಾನ ಹಂಚಿಕೆ. ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಓಕೆ, ಐಚಿ ಟಾರ್ಗೆಟ್ಸ್ ನೋಡಿ, ಯಾರ್ಯಾರು ಈ CBD ಸಮಾವೇಶಕ್ಕೆ ಬಂದಿದ್ದರು, CBD ಸಮಾವೇಶಕ್ಕೆ ಅವರೆಲ್ಲರೂ ಕೂಡ ಬಯೋಡೈವರ್ಸಿಟಿನ ಕನ್ಸರ್ವೇಷನ್ ಮಾಡೋಕ್ಕೋಸ್ಕರ 20 ಟಾರ್ಗೆಟನ್ನು ಕೊಡಲಾಯಿತು. ದಿಸ್ ಈಸ್ ಕಾಲ್ಡ್ ಅಸ್ ಐಚಿ ಬಯೋಡೈವರ್ಸಿಟಿ ಟಾರ್ಗೆಟ್ಸ್. ಅಂಡರ್ಸ್ಟ್ಯಾಂಡಿಂಗ್? ಓಕೆ, ಈಗ ಇನ್ನೊಂದು CBD ಸಮಾವೇಶ ಇನ್ನು ಇಲ್ಲಿಯೇ ಮುಗ್ದಿಲ್ಲ, ಆಯಿತಾ? ಈಗ ನೋಡಿ, ಅಂತಾರಾಷ್ಟ್ರೀಯ ಸಮಾವೇಶಗಳು ಮತ್ತು ಒಪ್ಪಂದಗಳಲ್ಲಿ, ಜಾಗತಿಕ ಸಮಾವೇಶಗಳು ಮತ್ತು ಒಪ್ಪಂದಗಳಲ್ಲಿ ಎರಡು ವಿಧ. ಒಂದು ಕೇಳಿಸ್ಕೊಳ್ಳಿ, ಲೀಗಲಿ ಬೈಂಡಿಂಗ್ ಅಂತ, ಇನ್ನೊಂದು ನಾನ್ ಲೀಗಲಿ ಬೈಂಡಿಂಗ್ ಅಂತ. ಲೀಗಲಿ ಬೈಂಡಿಂಗು, ನಾನ್ ಲೀಗಲಿ ಬೈಂಡಿಂಗ್. ಇನ್ನೊಂದು ಸತಿ ಹೇಳ್ತೀನಿ, ಅಂತಾರಾಷ್ಟ್ರೀಯ ಸಮಾವೇಶಗಳು ಮತ್ತು ಒಪ್ಪಂದಗಳಲ್ಲಿ 2 ವಿಧ. ಅಂತಾರಾಷ್ಟ್ರೀಯ ಸಮಾವೇಶಗಳು ಮತ್ತು ಒಪ್ಪಂದಗಳು 2 ವಿಧ. ಒಂದು ಲೀಗಲಿ ಬೈಂಡಿಂಗು, ಮತ್ತೊಂದು ನಾನ್ ಲೀಗಲಿ ಬೈಂಡಿಂಗು. ಕಾನೂನಾತ್ಮಕವಾಗಿ ಬಂಧಿಸುವ ಸಮಾವೇಶಗಳು, ಕಾನೂನಾತ್ಮಕವಾಗಿ ಬಂಧಿಸದ ಸಮಾವೇಶಗಳು. ಈಗ ನೀವು ಕಂಟ್ರಿಯಾಗಿ, ಒಂದು ರಾಷ್ಟ್ರವಾಗಿ, ಒಂದು ಕಂಟ್ರಿಯಾಗಿ ಯಾವುದಾದ್ರೂ ಲೀಗಲಿ ಬೈಂಡಿಂಗ್ ಕನ್ವೆನ್ಷನ್ಸನ್ನು ಸೈನ್ ಮಾಡಿದ್ರೆ ಫಾಲೋ ಮಾಡಲೇಬೇಕು. ಲೀಗಲಿ ಬೈಂಡಿಂಗ್ ಕನ್ವೆನ್ಷನ್ಸನ್ನು ಸೈನ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಫಾಲೋ ಮಾಡಲೇಬೇಕು. ಅವ್ರು ಏನು ಹೇಳಿದ್ರು ಕೇಳಲೇಬೇಕು. ಕೇಳಲಿಲ್ಲ ಅಂತಂದರೆ ಪನಿಷ್ಮೆಂಟ್ ಕೊಡ್ತಾರೆ, ಪೆನಾಲ್ಟಿ ಹಾಕ್ತಾರೆ, ಸ್ಯಾಂಕ್ಷನ್ಸ್ ಇಂಪೋಸ್ ಮಾಡ್ತಾರೆ. ಓಕೆ, ಸೊ ಲೀಗಲಿ ಬೈಂಡಿಂಗ್ ಕನ್ವೆನ್ಷನ್ಸ್ ಆರ್ ವೆರಿ ಸ್ಟ್ರಿಕ್ಟ್ಲಿ ಇಂಪ್ಲಿಮೆಂಟೆಡ್. ಬಟ್ ನಾನ್ ಲೀಗಲಿ ಬೈಂಡಿಂಗ್ ಕನ್ವೆನ್ಷನ್ಸ್ ಹಾಗಲ್ಲ. ನೀವು ಫಾಲೋ ಮಾಡಿದ್ರೂ ಕೂಡ ಪನಿಷ್ಮೆಂಟ್ ಏನು ಕೊಡಲ್ಲ, ಫಾಲೋ ಮಾಡಲಿಲ್ಲ ಅಂದರೂ ಕೂಡ ಪನಿಷ್ಮೆಂಟ್ ಏನು ಕೊಡಲ್ಲ. ಆಯಿತಾ? ಈ ಕೇಸಲ್ಲಿ CBD ಲೀಗಲಿ ಬೈಂಡಿಂಗ್ ಕನ್ವೆನ್ಷನ್ನ, ನಾನ್ ಲೀಗಲಿ ಬೈಂಡಿಂಗ್ ಕನ್ವೆನ್ಷನ್. CBD ಈಸ್ ಲೀಗಲಿ ಬೈಂಡಿಂಗು. ಆಯಿತಾ? ಸೊ CBD ಈಸ್ ಲೀಗಲಿ ಬೈಂಡಿಂಗ್ ಕನ್ವೆನ್ಷನ್, ಕಾನೂನಾತ್ಮಕವಾಗಿ ಬಂಧಿಸುವ ಸಮಾವೇಶ. ಭಾರತ ಸೈನ್ ಮಾಡಿದೆಯಾ? ಎಸ್, ಭಾರತ CBD ಸಮಾವೇಶ ಸೈನ್ ಮಾಡಿದೆ. ಓಕೆ, ಸೈನ್ ಮಾಡಿದ್ಮೇಲೆ ಅವ್ರು ಏನು ಹೇಳಿದ್ರು ನಾವು ಫಾಲೋ ಮಾಡಲೇಬೇಕಾ? ಫಾಲೋ ಮಾಡಲೇಬೇಕು, 100% ಫಾಲೋ ಮಾಡಬೇಕು. ಹಾಗಾಗಿ
CBD ಸಮಾವೇಶವನ್ನು ಫಾಲೋ ಮಾಡಲಿಕ್ಕೋಸ್ಕರ ಭಾರತ 2002ರಲ್ಲಿ ಒಂದು ಆ್ಯಕ್ಟ್ ಪಾಸ್ ಮಾಡ್ತು. ಇದನ್ನು ಬಯೋಡೈವರ್ಸಿಟಿ ಆ್ಯಕ್ಟ್ ಅಂತ ಕರೀತೀವಿ. ಬಯೋಡೈವರ್ಸಿಟಿ ಆ್ಯಕ್ಟ್ 2002, ಜೀವ ವೈವಿಧ್ಯತೆಯ ಕಾಯ್ದೆ 2002. ಈ ಆ್ಯಕ್ಟನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೋಸ್ಕರ ಒಂದು ಶಾಸನಬದ್ಧ ಸಂಸ್ಥೆಯನ್ನು ರಚನೆ ಮಾಡಲಾಗಿದೆ. ಇದನ್ನು ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಅಂತ ಕರಿತೀವಿ. ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ 2003ರಲ್ಲಿ ಎಸ್ಟಾಬ್ಲಿಷ್ ಮಾಡಲಾಯಿತು. ಹೆಡ್ ಕ್ವಾರ್ಟರ್ಡ್ ಎಟ್ ಚೆನ್ನೈ. ದಿಸ್ ಇಸ್ ಆಲ್ ಅಬೌಟ್ CBD ಕನ್ವೆನ್ಷನ್. ಓಕೆ, CBD ಸಮಾವೇಶದ ಮುಖ್ಯ ವಿಚಾರಗಳ ಕುರಿತಂತೆ ಮಾತಾಡಿದ್ದೀನಿ. ಯಾವಾಗ ಅಡಾಪ್ಟ್ ಆಯಿತು, ಓಕೆ, ಅದರ ಗುರಿ ಏನು, ಉದ್ದೇಶಗಳು ಏನೇನು, ಅದರ ಅಡಿಯಲ್ಲಿ ಬಂದಿರುವಂಥ ಒಪ್ಪಂದಗಳು ಯಾವ್ಯಾವು, ಭಾರತ ಅದನ್ನು ಸೈನ್ ಮಾಡ್ತಾ ಇಲ್ವಾ? ಆಬ್ವಿಯಸ್ಲಿ ಸೈನ್ ಮಾಡ್ತಾ, ಇಟ್ ವಾಸ್ ಲೀಗಲಿ ಬೈಂಡಿಂಗು. ಸೈನ್ ಮಾಡಿದ್ಮೇಲೆ ಅದನ್ನು ಫಾಲೋ ಮಾಡಲಿಕ್ಕೋಸ್ಕರ ಭಾರತ ಏನು ಮಾಡ್ತು? ಹ್ಯಾವ್ ಡಿಸ್ಕಸ್ ದಿಸ್. ಓಕೆ, ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಓಕೆ, ಈಗ ಅಲ್ಲಿಗೆ CBD ಸಮಾವೇಶ ಮುಗೀತು. ಓಕೆ, CBD ಕೆಳಗಡೆ 3 ಒಪ್ಪಂದಗಳು ಬಂದಿದ್ದಾವೆ. ಇಲ್ಲಿ ಸುಮ್ಮನೆ ಬರೆದುಬಿಡ್ತೀನಿ ಇಲ್ಲಿ. ಓಕೆ, ಸೊ ಕಾರ್ಟಗೆನ, ನಗೋಯಾ, ಐಚ್. ನೋಡಿ, ಕ್ಲೀನಾಗಿ ಫ್ಲೋ ಚಾರ್ಟ್ ಮಾಡ್ಕೋಬೇಕು. ಓಕೆ, ಇನ್ನೊಂದು ಈಗ ನೆಕ್ಸ್ಟ್ ಬರೋಣ. ಇಲ್ಲಿ ನೋಡಿ, UNCEDಗೆ ಬರೋಣ. ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ. ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್, ಇದ್ರ ಬಗ್ಗೆ ಮಾತಾಡೋಣ. ಓಕೆ, ಎಸ್. ಓಕೆ, ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ವಿಸ್ತೃತ ರೂಪಗಳು ಭಾಳ ಇಂಪಾರ್ಟೆಂಟ್. ಆಯಿತಾ? ಈಗ ಇದು ಯಾವಾಗ ಅಡಾಪ್ಟ್ ಆಯಿತು? ಇಟ್ ವಾಸ್ ಅಡಾಪ್ಟೆಡ್ ಇನ್ 1992 ಆಸ್ ಎ ಪಾರ್ಟ್ ಆಫ್ ರಿಯೋ ಸಮ್ಮಿಟ್. ರಿಯೋ ಶೃಂಗಸಭೆಯಲ್ಲಿ ಇದನ್ನು ಅಂಗೀಕಾರ ಮಾಡಲಾಯಿತು. ನೋಡಿ, ಇವೆಲ್ಲ ಇಫ್ ಯು ಅಬ್ಸರ್ವ್, ಇವೆಲ್ಲ ನಾನು ಏನೇನು ಬರೀತಿದ್ದೀನಲ್ಲ, ಈ 3 ಕೂಡ CBD ಆಗಿರಲಿ, UNCED ಆಗಿರಲಿ, ರಿಯೋ ಫಾರೆಸ್ಟ್ ಪ್ರಿನ್ಸಿಪಲ್ ಆಗಿರಲಿ, ದೇ ಆರ್ ಎ ಪಾರ್ಟ್ ಆಫ್ ರಿಯೋ ಸಮ್ಮಿಟ್. ಆಯಿತಾ? ಸರಿ, ಈಗ ಬನ್ನಿ. ಸೊ 1992 ರಿಯೋ ಸಮ್ಮಿಟ್ ಬಗ್ಗೆ ಮಾತಾಡೋಣ. ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಯಾವಾಗ ಅಡಾಪ್ಟ್ ಆಯಿತು? 1992 ರಿಯೋ ಸಮ್ಮಿಟಲ್ಲಿ ಅಡಾಪ್ಟ್ ಆಯಿತು. ಓಕೆ, ಇದರ ಉದ್ದೇಶ ಏನು ಸರ್? ಓಕೆ, ಸೊ ಲಿಸನ್ ಟು ಬಿ ವೆರಿ ಕ್ಲಿಯರ್ಲಿ. ಒಂದು ಮಾತಿದೆ, ಎನ್ವಿರಾನ್ಮೆಂಟ್ ಬೇಕು ಅಂದರೆ ಡೆವಲಪ್ಮೆಂಟ್ ಕಳ್ಕೋಬೇಕು. ಡೆವಲಪ್ಮೆಂಟ್ ಬೇಕು ಅಂದರೆ ಎನ್ವಿರಾನ್ಮೆಂಟ್ ಕಳ್ಕೋಬೇಕು. ಎರಡೂ ಒಟ್ಟೊಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಪರಿಸರ ಬೇಕು ಅಂದರೆ ಅಭಿವೃದ್ಧಿ ಕಳ್ಕೋಬೇಕು, ಅಭಿವೃದ್ಧಿ ಬೇಕು ಅಂದರೆ ಪರಿಸರ ಕಳ್ಕೋಬೇಕು. ಯಾಕೆ ಸರ್ ಹಂಗಂತೀರಾ? ಯಾಕೆ ಅಂದರೆ ನೋಡಿ, ಈಗ ಡೆವಲಪ್ಮೆಂಟ್ ಬೇಕು ಅಂದರೆ ಇನ್ಕಮ್ ಬೇಕು. ಡೆವಲಪ್ಮೆಂಟ್ ಬೇಕು ಅಂದರೆ ಇನ್ಕಮ್ ಬೇಕು. ಇನ್ಕಮ್ ಬೇಕು ಅಂದರೆ ಎಕ್ಸ್ಪೋರ್ಟ್ ಮಾಡಬೇಕು. ಎಕ್ಸ್ಪೋರ್ಟ್ ಮಾಡಬೇಕು ಅಂದರೆ ಪ್ರೊಡಕ್ಷನ್ ಮಾಡಬೇಕು. ಪ್ರೊಡಕ್ಷನ್ ಬೇಕು ಅಂತಂದರೆ ರಾ ಮೆಟೀರಿಯಲ್ಸ್ ಬೇಕು. ರಾ ಮೆಟೀರಿಯಲ್ಸ್ ಬೇಕು ಅಂದರೆ ನ್ಯಾಚುರಲ್ ರಿಸೋರ್ಸಸ್ ಬೇಕು. ನ್ಯಾಚುರಲ್ ರಿಸೋರ್ಸಸ್ ಬೇಕು ಅಂದರೆ ಪರಿಸರವನ್ನು ಹಾಳು ಮಾಡಬೇಕು. ಹೌದಲ್ಲ? ಡೆವಲಪ್ಮೆಂಟ್ ಬೇಕು ಅಂದರೆ ಇನ್ಕಮ್ ಬೇಕು, ದುಡ್ಡು ಬೇಕು. ದುಡ್ಡು ಬೇಕು ಅಂದರೆ ಎಕ್ಸ್ಪೋರ್ಟ್ ಮಾಡಬೇಕು, ಹೆಚ್ಚೆಚ್ಚು ಎಕ್ಸ್ಪೋರ್ಟ್ ಮಾಡಬೇಕು. ಎಕ್ಸ್ಪೋರ್ಟ್ ಮಾಡಬೇಕು ಅಂದರೆ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು. ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು ಅಂದರೆ ರಾ ಮೆಟೀರಿಯಲ್ಸ್ ಬೇಕು. ರಾ ಮೆಟೀರಿಯಲ್ಸ್ ಬೇಕು ಅಂದರೆ ನ್ಯಾಚುರಲ್ ರಿಸೋರ್ಸಸ್ ಇರಬೇಕು. ನ್ಯಾಚುರಲ್ ರಿಸೋರ್ಸಸ್ ಬೇಕು ಅಂದರೆ ಪರಿಸರವನ್ನು ಹಾಳು ಮಾಡಬೇಕು. ಎನ್ವಿರಾನ್ಮೆಂಟ್ ಬೇಕು ಅಂದರೆ ಡೆವಲಪ್ಮೆಂಟ್ ಕಳ್ಕೋಬೇಕು. ಡೆವಲಪ್ಮೆಂಟ್ ಬೇಕು ಅಂದರೆ ಎನ್ವಿರಾನ್ಮೆಂಟ್ ಕಳ್ಕೋಬೇಕು ಅಲ್ವಾ? ಓಕೆ, ಬಟ್ ಸರ್ ಒಂದು ದೇಶಕ್ಕೆ ಎರಡೂ ಬೇಕು ಸರ್. ಡೆವಲಪ್ಮೆಂಟು ಬೇಕು, ಎನ್ವಿರಾನ್ಮೆಂಟು ಬೇಕು. ಪರಿಸರವೂ ಬೇಕು, ಅಭಿವೃದ್ಧಿಯೂ ಬೇಕು. ಅವಾಗೇನು ಮಾಡೋದು? ಅದಕ್ಕೋಸ್ಕರ ಒಂದು ಹೊಸ ವರ್ಡ್ ತಂದಿದ್ದಾರೆ. ಓಕೆ, ಒಂದು ಹೊಸ ಪದ ಇದೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ. ಓಕೆ, ಒಂದು ಪದ ಯೂಸ್ ಮಾಡ್ತೀವಿ, ಸಸ್ಟೈನಬಲ್ ಡೆವಲಪ್ಮೆಂಟ್, ಸುಸ್ಥಿರಾಭಿವೃದ್ಧಿ. ಓಕೆ, ಸುಸ್ಥಿರಾಭಿವೃದ್ಧಿ ಅಂತ, ಸಸ್ಟೈನಬಲ್ ಡೆವಲಪ್ಮೆಂಟ್. ವಾಟ್ ಈಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದರೆ
ನಾವು ಕಾಣುವಂಥ ಅಭಿವೃದ್ಧಿ ಯಾವ ರೀತಿ ಇರಬೇಕು ಅಂತಂದರೆ ಪರಿಸರವನ್ನು ಸಂರಕ್ಷಿಸುವಂತಿರಬೇಕು ಮತ್ತು ನೆಕ್ಸ್ಟ್ ಜನ್ರೇಷನ್ಗೆ ಎಷ್ಟು ರಿಸೋರ್ಸಸ್ ಬೇಕು ಅಷ್ಟು ರಿಸೋರ್ಸಸ್ಸನ್ನು ಕೂಡಿಟ್ಟು ನಾವು ನಂತರದಲ್ಲಿ ಅಭಿವೃದ್ಧಿ ಕಾಣಬೇಕು. ಅದು ಬರೀ ಅಭಿವೃದ್ಧಿ ಅಲ್ಲ, ಸುಸ್ಥಿರ ಅಭಿವೃದ್ಧಿ. The development which takes place not at the cost of environment, the development which takes place not at the cost of future generations is called as sustainable development. The development which takes place not at the cost of environment, the development which takes place not at the cost of future generations is called as sustainable development. ಈ ಸಸ್ಟೈನಬಲ್ ಡೆವಲಪ್ಮೆಂಟನ್ನು ಪ್ರಮೋಟ್ ಮಾಡಲಿಕ್ಕೋಸ್ಕರ ಈ ಸಮಾವೇಶವನ್ನು ಜಾರಿಗೆ ತರಲಾಯಿತು. ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್. ಇದರ ಉದ್ದೇಶ ಏನು ಅಂತಂದರೆ ಟು ಪ್ರಮೋಟ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಇನ್ ಆರ್ಡರ್ ಟು ಸ್ಟ್ರೈಕ್ ಎ ಬ್ಯಾಲೆನ್ಸ್ ಬಿಟ್ವೀನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್. ಪರಿಸರ ಮತ್ತು ಅಭಿವೃದ್ಧಿಯ ನಡುವೆ ಸಮತೋಲನವನ್ನು ಕಾಪಾಡಲು ಸುಸ್ಥಿರಾಭಿವೃದ್ಧಿಯನ್ನು ಉತ್ತೇಜಿಸುವುದು. ಪರಿಸರ ಮತ್ತು ಅಭಿವೃದ್ಧಿಯ ನಡುವೆ ಸಮತೋಲನವನ್ನು ಕಾಪಾಡಲು ಸುಸ್ಥಿರಾಭಿವೃದ್ಧಿಯನ್ನು ಉತ್ತೇಜಿಸುವುದು, ಇದು ಈ ಸಮಾವೇಶದ ಉದ್ದೇಶ. ಆಯಿತಾ? ಸರಿ, ಈ ಉದ್ದೇಶ ನಿಮಗೆ ಆಬ್ಜೆಕ್ಟಿವ್ ಈಸ್ ವೆರಿ ಕ್ಲಿಯರ್. ಯಾರ್ಯಾರು ಈ ಸಮಾವೇಶಕ್ಕೆ ಬಂದಿದ್ರು, ಓಕೆ, ಸಸ್ಟೈನಬಲ್ ಡೆವಲಪ್ಮೆಂಟನ್ನು ಪ್ರಮೋಟ್ ಮಾಡಲಿಕ್ಕೋಸ್ಕರ 27 ತತ್ವಗಳಿಗೆ ಸೈನ್ ಆಗ್ತಾರೆ, 27 ಪ್ರಿನ್ಸಿಪಲ್ಸ್ಗಳಿಗೆ ಸೈನ್ ಆಗ್ತಾರೆ. 27 ಪ್ರಿನ್ಸಿಪಲ್ಸ್ಗಳಿಗೆ ಸೈನ್ ಆಗ್ತಾರೆ. ದಿಸ್ ಡಿಕ್ಲರೇಷನ್ ಇಸ್ ಕಾಲ್ಡ್ ಅಸ್ ರಿಯೋ ಡಿಕ್ಲರೇಷನ್. ಓಕೆ, ರಿಯೋ ಡಿಕ್ಲರೇಷನ್. ಯಾರ್ಯಾರು ಈ ಸಮಾವೇಶಕ್ಕೆ ಬಂದಿದ್ದರು, ಸಸ್ಟೈನಬಲ್ ಡೆವಲಪ್ಮೆಂಟನ್ನು ಪ್ರಮೋಟ್ ಮಾಡಲಿಕ್ಕೋಸ್ಕರ 27 ತತ್ವಗಳಿಗೆ ಸೈನ್ ಮಾಡಿದ್ರು. ದಿಸ್ ಡಿಕ್ಲರೇಷನ್ ಇಸ್ ಕಾಲ್ಡ್ ಅಸ್ ರಿಯೋ ಡಿಕ್ಲರೇಷನ್. ಓಕೆ, ಈ ರಿಯೋ ಡಿಕ್ಲರೇಷನ್ ಜಾರಿಗೆ ತರುವಂಥ ಆ್ಯಕ್ಷನ್ ಪ್ಲ್ಯಾನನ್ನು ಅಜೆಂಡಾ 21 ಅಂತ ಕರಿತೀವಿ. ಅಜೆಂಡಾ 21 ವಾಟ್ ಈಸ್ 21 ಅಂತ ಕೇಳಿದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಫಾರ್ 21st ಸೆಂಚುರಿ ಅಂತ. 21ನೇ ಶತಮಾನಕ್ಕಾಗಿ ಸುಸ್ಥಿರಾಭಿವೃದ್ಧಿ. ಓಕೆ, ಸೊ ಹೋಪ್ ಇಟ್ ಈಸ್ ಕ್ಲಿಯರ್ ಅಲ್ವಾ? UNCD ಕ್ಲಿಯರ್ ಆಯಿತು. ಸೊ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಯಾವಾಗ ಅಂಗೀಕಾರ ಆಯಿತು ಅಂದರೆ 1992 ರಿಯೋ ಸಮ್ಮಿತಲ್ಲಿ ಅಂಗೀಕಾರ ಆಯಿತು. ಇದರ ಉದ್ದೇಶ, ಓಕೆ, ಟು ಪ್ರಮೋಟ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಇನ್ ಆರ್ಡರ್ ಟು ಸ್ಟ್ರೈಕ್ ಎ ಬ್ಯಾಲೆನ್ಸ್ ಬಿಟ್ವೀನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್. ಮತ್ತು ಈ ಸಮಾವೇಶಕ್ಕೆ ಯಾರು ಬಂದಿದ್ದರು, ಸಸ್ಟೈನಬಲ್ ಡೆವಲಪ್ಮೆಂಟನ್ನು ಪ್ರಮೋಟ್ ಮಾಡಲಿಕ್ಕೋಸ್ಕರ 27 ತತ್ವಗಳಿಗೆ ಸೈನ್ ಮಾಡಿದ್ರು. ದಿಸ್ ಇಸ್ ಕಾಲ್ಡ್ ಅಸ್ ರಿಯೋ ಡಿಕ್ಲರೇಷನ್. ಆ್ಯಂಡ್ ರಿಯೋ ಡಿಕ್ಲರೇಷನ್ ಜಾರಿಗೆ ತರುವಂಥ ಆ್ಯಕ್ಷನ್ ಪ್ಲಾನು ಅಜೆಂಡಾ 21. ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಹಾಗಾಗಿ ಈಗ ಈ ಚಾರ್ಟಿಗೆ ಬಂದಾಗ ನಾನು UNCD ಕೆಳಗೆ ಬರಿತೀನಿ. UNCD ಕೆಳಗಡೆ ಏನು ತಂದ್ವಿ, ರಿಯೋ ಡಿಕ್ಲರೇಷನ್ ತಂದ್ವಿ. ಓಕೆ, UNCD ಕೆಳಗಡೆ ರಿಯೋ ಡಿಕ್ಲರೇಷನ್ ತಂದ್ವಿ. ರಿಯೋ ಡಿಕ್ಲರೇಷನ್ ಕೆಳಗಡೆ ಅಜೆಂಡಾ 21 ತಂದ್ವಿ. ಅಜೆಂಡಾ 21. ಸೊ ರಿಯೋ ಫಾರೆಸ್ಟ್ ಪ್ರಿನ್ಸಿಪಲ್ಸ್ ಏನಿಲ್ಲ. ಸೊ ನಿಮಗೆ ಗೊತ್ತಿದೆ, ಕ್ಲೈಮೇಟ್ ಚೇಂಜ್ ಕಂಟ್ರೋಲ್ ಮಾಡಬೇಕು ಅಂತಂದರೆ ಫಾರೆಸ್ಟ್ ಕನ್ಸರ್ವೇಷನ್ ಮಾಡಲೇಬೇಕು. ಹವಾಮಾನ ಬದಲಾವಣೆ ತಡೆಗಟ್ಟಬೇಕು ಅಂತಂದರೆ ಆಬ್ವಿಯಸ್ಲಿ ಅರಣ್ಯಗಳ ಸಂರಕ್ಷಣೆ ಮಾಡಲೇಬೇಕು. ಅರಣ್ಯಗಳನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರ ಒಂದಷ್ಟು ತತ್ವಗಳನ್ನು ತರಲಾಯಿತು. ಇದನ್ನು ರಿಯೋ ಫಾರೆಸ್ಟ್ ಪ್ರಿನ್ಸಿಪಲ್ಸ್ ಅಂತ ಕರೆದು. ಈ ರಿಯೋ ಫಾರೆಸ್ಟ್ ಪ್ರಿನ್ಸಿಪಲ್ಸನ್ನು ಜಾರಿಗೆ ತರುವಂಥ ಆ್ಯಕ್ಷನ್ ಪ್ಲ್ಯಾನನ್ನು ಮಾಂಟ್ರಿಯಲ್ ಪ್ರಾಸೆಸ್ ಅಂತ ಕರೆದರು. ಓಕೆ, ಮಾಂಟ್ರಿಯಲ್ ಪ್ರಾಸೆಸ್ ಅಂತ ಕರೆದರು. ಓಕೆ, ಸೊ ನೋಡಿ, ಇದು ಚಾರ್ಟ್ ಈ ಥರ ಓದಬೇಕು. ಓಕೆ, ಯಾವುದೂ ಕನ್ಫ್ಯೂಷನ್ ಆಗಲ್ಲ ಅವಾಗ. ಓಕೆ, ಸಿ ಯಾವಾಗ ಮರ್ತೋಗುತ್ತೆ, ವೆನ್ ಫ್ಯಾಕ್ಟ್ಸ್ ಆರ್ ನಾಟ್ ನರೇಟೆಡ್ ಯು ವಿಲ್ ಫರ್ಗೆಟ್. ವೆನ್ ಫ್ಯಾಕ್ಟ್ಸ್ ಆರ್ ನರೇಟೆಡ್ ಯು ವಿಲ್ ರಿಮೆಂಬರ್. ಯಾಕೆ ಮರ್ತೋಗುತ್ತೆ, ಅದು ನರೇಟ್ ಮಾಡಲ್ಲ. ಈಗ ನಾವು ಸಿನಿಮಾ ನೋಡ್ತೀವಿ, ಸಿನಿಮಾ ಚೆನ್ನಾಗಿ ನೆನಪಿರುತ್ತೆ ಸರ್, ಯಾಕೆ ಹೇಳಿ, ನರೇಟ್ ಆಗಿರುತ್ತೆ. ಓಕೆ, ಫ್ಯಾಕ್ಟ್ ಶುಡ್ ಬಿ ವೆಲ್ ನರೇಟೆಡ್. ಸೊ ಅದೇ ಕೆಲಸ ನಾನು ಮಾಡಿದ್ದೀನಿ ಅಷ್ಟೇ. ಓಕೆ, ಸೊ ಹೋಪ್ ಐ ಥಿಂಕ್ ಈ ಸಮಾವೇಶಗಳ ಬಗ್ಗೆ ಎಲ್ಲ ನಿಮಗೆ ಒಂದು ಐಡಿಯಾ ಬಂತು ಅಂತ ನಾನು ಭಾವಿಸ್ತೇನೆ. ರೈಟ್? ಓಕೆ ಸರ್, ಈಗ ಇವಾಗೊಂದು IUCN ಅಂತ ಒಂದು ಸಂಸ್ಥೆ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಓಕೆ, IUCN ಅಂತ ಒಂದು ಆರ್ಗನೈಸೇಷನ್ ಇದೆ, ಸೊ ಅದ್ರ ಬಗ್ಗೆ ನಾವು ಮಾತಾಡೋಣ. ರೈಟ್? ಓಕೆ, ಲಿಸನ್ ಹಿಯರ್, ಒಂದು ಭಾಳ ಇಂಪಾರ್ಟೆಂಟು.
ಅಂದರೆ ನಾನು ಏನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದರೆ ಎಲ್ಲಿ ಕ್ವಶನ್ಸ್ ಬರುತ್ತೆ ಆ ವೇರಿಯೇಷನ್ ಮಾತ್ರ ಟಚ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಎಲ್ಲಿ ಕ್ವಶನ್ಸ್ ಬರುತ್ತೆ ಆ ವೇರಿಯೇಷನ್ ಮಾತ್ರ ಟಚ್ ಮಾಡ್ತದೆ, ರೈಟ್? ಓಕೆ, ಲಿಸನ್ ಹಿಯರ್. IUCN ಬಗ್ಗೆ ಯಾವಾಗಲೂ ಒಂದು ಕ್ವಶನ್ ಇದ್ದೇ ಇರುತ್ತೆ, ಯಾವಾಗ, ಆಲ್ ಟೈಮ್, ಎವರ್ ಗ್ರೀನ್ ಟಾಪಿಕ್. ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಒಂದು ಸಂಸ್ಥೆ ಇದೆ. ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಒಂದು ಸಂಸ್ಥೆ ಇದೆ. 1948ರಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರು. ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್. ಓಕೆ, ಸೊ 1948ರಲ್ಲಿ ಈ ಸಂಸ್ಥೆಯನ್ನು ಎಸ್ಟಾಬ್ಲಿಷ್ ಮಾಡಿದ್ರು. ಪ್ರಧಾನ ಕಚೇರಿ ಬಂದು ಗ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್. ಓಕೆ, ಇದೇನು ಮಾಡುತ್ತೆ ಸರ್ ಈ ಸಂಸ್ಥೆ? ಇದು ಪ್ರಪಂಚದಾದ್ಯಂತ ಪ್ರಭೇದಗಳನ್ನು ಪತ್ತೆ ಹಚ್ಚುವ ಸಂಶೋಧನಾತ್ಮಕ ಸಂಸ್ಥೆ. ಇಟ್ಸ್ ಅ ರಿಸರ್ಚ್ ಆರ್ಗನೈಸೇಷನ್ ವಿಚ್ ಡಾಕ್ಯುಮೆಂಟ್ಸ್ ದ ಸ್ಪೀಷೀಸ್ ಅಕ್ರಾಸ್ ದ ಗ್ಲೋಬ್. ಎಲ್ಲ ಪ್ರಭೇದಗಳನ್ನು ಪತ್ತೆ ಹಚ್ಚೋದು. ಓಕೆ, ಈ ಸಂಸ್ಥೆ ಪ್ರಕಾರ ಪ್ರಪಂಚದಲ್ಲಿ 1.5 ಮಿಲಿಯನ್ ಸ್ಪೀಷೀಸ್ ಇದ್ದಾವೆ. ಓಕೆ, 1.5 ಮಿಲಿಯನ್ ಸ್ಪೀಷೀಸ್ ಇದ್ದಾವೆ. 15 ಲಕ್ಷ ಪ್ರಭೇದಗಳಿದ್ದಾವೆ. ಅದರಲ್ಲಿ ನೋಡಿ, ಪ್ಲಾಂಟ್ ಸ್ಪೀಷೀಸು ಇದ್ದಾವೆ, ಅನಿಮಲ್ ಸ್ಪೀಷೀಸು ಇದ್ದಾವೆ, ಬರ್ಡ್ ಸ್ಪೀಷೀಸು ಇದ್ದಾವೆ, ಮೈಕ್ರೋ ಆರ್ಗ್ಯಾನಿಸಮ್ಸು ಇದ್ದಾವೆ. ಪ್ರಪಂಚದಾದ್ಯಂತ ಪ್ರಭೇದಗಳನ್ನು ಪತ್ತೆ ಹಚ್ಚುವ ಸಂಶೋಧನಾತ್ಮಕ ಸಂಸ್ಥೆ. 15 ಲಕ್ಷ ಪ್ರಭೇದಗಳಿವೆ ಪ್ರಕಾರ. ಅದರಲ್ಲಿ ನೋಡಿ 1,43,000 ಪ್ರಭೇದಗಳು, 1,43,000 ಸ್ಪೀಷೀಸು ಎಂಡೇಂಜರ್ಡ್ ಆಗಿಬಿಟ್ಟಿದ್ದಾವೆ. 15 ಲಕ್ಷ ಪ್ರಭೇದಗಳ ಪೈಕಿ 1,43,000 ಪ್ರಭೇದಗಳು ಅಳಿವಿನಂಚಿನಲ್ಲಿವೆ. ದೇ ಆರ್ ಎಂಡೇಂಜರ್ಡ್. ಓಕೆ, ಈ ಎಂಡೇಂಜರ್ಡ್ ಆಗಿರೋಂಥ ಸ್ಪೀಷೀಸ್ಗಳನ್ನೆಲ್ಲ ಪಟ್ಟಿ ಮಾಡಿಬಿಟ್ಟು 1964ರಲ್ಲಿ ಒಂದು ಬುಕ್ ರಿಲೀಸ್ ಮಾಡಿದ್ರು. ಇದನ್ನು ರೆಡ್ ಡೇಟಾ ಬುಕ್ ಅಂತ ಕರೆದ್ವಿ. ಕೆಂಪು ಮಾಹಿತಿ ಪುಸ್ತಕ. ಈ ರೆಡ್ ಡೇಟಾ ಬುಕ್ ಒಳಗಡೆ ಏನಿರುತ್ತೆ ಅಂದರೆ ಎಂಡೇಂಜರ್ಡ್ ಸ್ಪೀಷೀಸ್ಗಳ ಲಿಸ್ಟ್ ಇರುತ್ತೆ. ಅಳಿವಿನಂಚಿನಲ್ಲಿರುವ ಪ್ರಭೇದಗಳನ್ನು ಪಟ್ಟಿ ಮಾಡಲಾಗಿರುತ್ತೆ. ಈ ರೆಡ್ ಡೇಟಾ ಬುಕ್ ಓಪನ್ ಮಾಡಿದ್ರೆ ಒಳಗಡೆ ಎರಡು ವಿಶೇಷವಾಗಿರುವಂಥ ಹಾಳೆಗಳಿದಾವೆ. ಒಂದು ಪಿಂಕ್ ಪೇಜಸ್ ಅಂತ, ಓಕೆ, ಒಂದು ಪಿಂಕ್ ಪೇಜಸ್ ಅಂತ, ಇನ್ನೊಂದು ಗ್ರೀನ್ ಪೇಜಸ್ ಅಂತ. ಪಿಂಕ್ ಪೇಜಸ್, ಗ್ರೀನ್ ಪೇಜಸ್. ಸೊ ಪಿಂಕ್ ಪೇಜಸ್ಸಲ್ಲಿ ಏನಿದೆ, ಗ್ರೀನ್ ಪೇಜಸ್ಸಲ್ಲಿ ಏನಿದೆ? ಪಿಂಕ್ ಪೇಜಸ್ಸಲ್ಲಿ ನೋಡಿ, ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿರುವಂಥ ಸ್ಪೀಷೀಸ್ಗಳಿದೆ. ಪಿಂಕ್ ಅಂದರೆ ಈ ರೆಡ್ ಡೇಟಾ ಬುಕ್ ಓಪನ್ ಮಾಡಿದ್ರೆ ಎರಡು ವಿಶೇಷವಾಗಿರುವಂಥ ಹಾಳೆಗಳು ಕಾಣ್ತವೆ. ಒಂದು ಪಿಂಕ್ ಪೇಜು, ಒಂದು ಗ್ರೀನ್ ಪೇಜು. ಪಿಂಕ್ ಪೇಜಲ್ಲಿ ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿರುವಂಥ ಸ್ಪೀಷೀಸ್ ಇದ್ದಾವೆ, ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಜೀವಿಗಳು. ಗ್ರೀನ್ ಪೇಜಸ್ಸಲ್ಲಿ ಮುಂಚೆ ಅಳಿವಿನಂಚಿನಲ್ಲಿದ್ದು ಈಗ ಪುನಶ್ಚೇತನಗೊಂಡಿರುವ ಪ್ರಭೇದಗಳು. ಮುಂಚೆ ಎಂಡೇಂಜರ್ಡ್ ಇದ್ದು ಇವಾಗ ರಿವೈವ್ ಆಗಿರುವಂಥ ಸ್ಪೀಷೀಸ್ ಇದ್ದಾವೆ, ಅಂದರೆ ರಿವೈವ್ಡ್ ಸ್ಪೀಷೀಸ್ ಇದ್ದಾವೆ. IUCN ಮೆಂಬರ್ಶಿಪ್ಪನ್ನು ಭಾರತ ಪಡ್ಕೊಂಡಿದ್ಯಾವಾಗ? IUCN ಸಂಸ್ಥೆಯ ಮೆಂಬರ್ಶಿಪ್ಪನ್ನು ಭಾರತ ಪಡ್ಕೊಂಡಿದ್ಯಾವಾಗ? 1969ನಲ್ಲಿ ಭಾರತ ಮೆಂಬರ್ಶಿಪ್ಪನ್ನು ಪಡ್ಕೊಳ್ಳುತ್ತೆ. ಇನ್ನೂ ಮಾಹಿತಿ ಇದೆ IUCN ಬಗ್ಗೆ, ಸಾಕಷ್ಟು ಮಾಹಿತಿ ಇದೆ. ಈಗ ನಾನೇನು ಹೇಳಿದೆ ಅಲ್ಲಿ ಸರ್, 1,43,000 ಸ್ಪೀಷೀಸು ಎಂಡೇಂಜರ್ಡ್ ಆಗಿದ್ದಾವೆ ಸರ್. 1,43,000 ಸ್ಪೀಷೀಸ್ ಎಂಡೇಂಜರ್ಡ್ ಆಗಿದ್ದಾವೆ. ಓಕೆ, ಈಗ ಎಂಡೇಂಜರ್ಡ್ ಸ್ಪೀಷೀಸ್ಗಳ ಪಾಪ್ಯುಲೇಷನ್ ಆಧಾರದ ಮೇಲೆ IUCN has introduced 9 ಕನ್ಸರ್ವೇಷನ್ ಕ್ಯಾಟಗರೀಸ್. ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಜನಸಂಖ್ಯೆಯ ಆಧಾರದ ಮೇಲೆ IUCN ಸಂಸ್ಥೆ 9 ಸಂರಕ್ಷಣಾ ವರ್ಗಗಳನ್ನು ಪರಿಚಯಿಸಿದೆ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಒಂದೊಂದೇ ಹೇಳ್ತಾ ಹೋಗ್ತೇನೆ. ಎಕ್ಸ್ಟಿಂಕ್ಟ್ ಅಂತ ಕರಿತೀವಿ. ಎಕ್ಸ್ಟಿಂಕ್ಟ್ ಅಂದರೆ ಅಳಿದು ಹೋಗಿರುವ, ನಿರ್ನಾಮಗೊಂಡಿರುವ, ನಶಿಸಿ ಹೋಗಿರುವ, ಕಣ್ಮರೆಯಾಗಿರುವ ಪ್ರಭೇದಗಳು. ಅವು ಬದುಕಿಲ್ಲ, ದೇ ಆರ್ ವೈಪ್ಡ್ ಆಫ್. ಎಕ್ಸ್ಟಿಂಕ್ಟ್ ಇನ್ ದ ವೈಲ್ಡ್.
ಇದ್ದಾವೆ, ಆದರೆ ನ್ಯಾಚುರಲ್ ಹ್ಯಾಬಿಟ್ಯಾಟಲ್ಲಿ ಇಲ್ಲ, ಬರೀ ಝೂನಲ್ಲಿದ್ದಾವೆ. ಎಕ್ಸ್ಟಿಂಕ್ಟ್ ಇನ್ ದ ವೈಲ್ಡ್, ಮೂಲ ಆವಾಸ ಸ್ಥಾನದಲ್ಲಿ ಅಳಿದು ಹೋಗಿರುವ, ಮೂಲ ಆವಾಸ ಸ್ಥಾನಗಳಲ್ಲಿ ಅಳಿದು ಹೋಗಿರುವ. ಕ್ರಿಟಿಕಲಿ ಎಂಡೇಂಜರ್ಡ್, ತೀವ್ರವಾಗಿ ಅಳಿವಿನಂಚಿನಲ್ಲಿರುವ. ಎಂಡೇಂಜರ್ಡ್, ಅಳಿವಿನಂಚಿನಲ್ಲಿರುವ, ಅಳಿವಿನಂಚಿನಲ್ಲಿರುವ. ವಲ್ನರಬಲ್, ಅಪಾಯಕ್ಕೆ ಒಳಗಾಗಬಲ್ಲ. ನಿಯರ್ಲಿ ಥ್ರೆಟನ್ಡ್, ಓಕೆ, ನಿಯರ್ಲಿ ಥ್ರೆಟನ್ಡ್, ಬೆದರಿಕೆಯನ್ನು ಎದುರಿಸುತ್ತಿರುವ. ಲೀಸ್ಟ್ ಕನ್ಸರ್ನ್ಡ್, ಕಡಿಮೆ ಕಾಳಜಿಯನ್ನು ಹೊಂದಿರುವ. ಡೇಟಾ ಡಿಫಿಷಿಯನ್ಸಿ, ದತ್ತಾಂಶದ ಕೊರತೆಯನ್ನು ಹೊಂದಿರುವ. ನಾಟ್ ಅವ್ಯಾಲ್ಯುವೇಟೆಡ್, ಕೌಂಟೆ ಮಾಡಿಲ್ಲ, ಮೌಲ್ಯಮಾಪನ ಮಾಡದ. ದಿಸ್ ಆರ್ ದ 9 ಕನ್ಸರ್ವೇಷನ್ ಕ್ಯಾಟಗರೀಸ್ ಆಫ್ IUCN. I repeat one more time. ಎಕ್ಸ್ಟಿಂಕ್ಟ್, ಅಳಿದು ಹೋಗಿರುವ. ಎಕ್ಸ್ಟಿಂಕ್ಟ್ ಇನ್ ದ ವೈಲ್ಡ್, ಎಕ್ಸ್ಟಿಂಕ್ಟ್ ಇನ್ ದ ವೈಲ್ಡ್, ಮೂಲ ಆವಾಸ ಸ್ಥಾನಗಳಲ್ಲಿ ಅಳಿದು ಹೋಗಿರುವ. ಕ್ರಿಟಿಕಲಿ ಎಂಡೇಂಜರ್ಡ್, ತೀವ್ರವಾಗಿ ಅಳಿವಿನಂಚಿನಲ್ಲಿರುವ. ಎಂಡೇಂಜರ್ಡ್, ಅಳಿವಿನಂಚಿನಲ್ಲಿರುವ. ವಲ್ನರಬಲ್, ಅಪಾಯಕ್ಕೆ ಒಳಗಾಗಬಲ್ಲ. ನಿಯರ್ಲಿ ಥ್ರೆಟನ್ಡ್, ಬೆದರಿಕೆಯನ್ನು ಎದುರಿಸುತ್ತಿರುವ. ಲೀಸ್ಟ್ ಕನ್ಸರ್ನ್ಡ್, ಕಡಿಮೆ ಕಾಳಜಿಯನ್ನು ಹೊಂದಿರುವ. ಡೇಟಾ ಡಿಫಿಷಿಯನ್ಸಿ, ದತ್ತಾಂಶದ ಕೊರತೆಯನ್ನು ಹೊಂದಿರುವ. ನಾಟ್ ಅವ್ಯಾಲ್ಯುವೇಟೆಡ್, ಮೌಲ್ಯಮಾಪನ ಮಾಡದು. ಸೊ ದೀಸ್ ಆರ್ ದ 9 ಕನ್ಸರ್ವೇಷನ್ ಕ್ಯಾಟಗರೀಸ್ ಆಫ್ IUCN ಆ್ಯಂಡ್ ದ್ಯಾಟ್ಸ್ ಇಟ್ ಅಬೌಟ್ IUCN. ಹೋಪ್ ನಿಮ್ಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೇನೆ. ರೈಟ್, ಓಕೆ. ಈಗ ಓಕೆ, ಇನ್ನೊಂದಿದೆ, ಒಂದು ಇಂಪಾರ್ಟೆಂಟು, ಸೈಟ್ ಸಮಾವೇಶ ಅಂತ. ಅದು ಮುಗಿಸ್ಕೊಂಡು ವಿ ಕ್ಯಾನ್ ಗೋ ಫಾರ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ನ್ಯಾಷನಲ್ ಎಫರ್ಟ್ಸ್. ಆಯಿತಾ, ಗ್ಲೋಬಲ್ ಎಫರ್ಟ್ಸ್ ಮುಗಿಯುತ್ತೆ. ಓಕೆ, ಈಗ ನೋಡಿಲಿ, ಸೈಟ್ಸ್ ಅಂತ ಒಂದು ಸಮಾವೇಶ ಇದೆ. ಸೈಟ್ಸ್ ಅಂತ ಒಂದು ಸಮಾವೇಶ ಇದೆ. ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಆಫ್ ಎಂಡೇಂಜರ್ಡ್ ಸ್ಪೀಷೀಸ್ ಅಂತ. ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಆಫ್ ಎಂಡೇಂಜರ್ಡ್ ಸ್ಪೀಷೀಸ್ ಅಂತ. ಓಕೆ, ಭಾಳ ಬಾರಿ IUCNಗೂ ಸೈಟ್ಸ್ಗೂ ಕನ್ಫ್ಯೂಷನ್ನು. ಇದ್ರ ತಗೊಂಡೋಗಿ ಅಲ್ಲಿ ಉತ್ತರ ಬರೆದಿರ್ತೀವಿ, ಅಲ್ಲಿ ತಗೊಂಡೋಗಿ ಇಲ್ಲಿ ಉತ್ತರ ಬರೆದಿರ್ತೀವಿ. ಓಕೆ, ಎಲ್ಲ ಕನ್ಫ್ಯೂಷನ್ ಮಾಡ್ಕೊಡ್ತೀವಿ. ಸೊ ಒಂದು ಕೆಲಸ ಮಾಡೋಣ, ಕನ್ಫ್ಯೂಷನ್ ಪ್ರಾರಂಭಿಕ ಹಂತದಲ್ಲೇ ತೆಗೆದುಕೊಳ್ಳೋಣ. ಓಕೆ, ವಿಲ್ ರಿಮೂವ್. ಇಲ್ಲಿ ನೋಡಿ ಇವಾಗ, ಓಕೆ, ಒಂದು ಟ್ಯಾಬ್ಯುಲರ್ ಕಾಲಮ್, ಒಂದು ಕಂಪ್ಯಾರಿಟಿವ್ ಸ್ಟಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಕಂಪೇರ್ ಬಿಟ್ವೀನ್ IUCN ಆ್ಯಂಡ್ ಸೈಟ್ಸ್. IUCN ಆ್ಯಂಡ್ ಸೈಟ್ಸ್. ಓಕೆ, IUCNದು ಅಬ್ರಿವೇಷನ್ ನಿಮಗೆ ಗೊತ್ತಿದೆ, ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್. ಸೈಟ್ಸ್ ಅಂದರೆ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಆಫ್ ಎಂಡೇಂಜರ್ಡ್ ಸ್ಪೀಷೀಸ್ ಅಂತ. ರೈಟ್, ಓಕೆ. IUCN ಎಸ್ಟಾಬ್ಲಿಷ್ ಆಗಿದ್ದು 1948ಅಲ್ಲಿ. ಸೈಟ್ಸ್ ಎಸ್ಟಾಬ್ಲಿಷ್ ಆಗಿದ್ದು 1975ಅಲ್ಲಿ. ಅಡಾಪ್ಟ್ ಆಗಿದ್ದು 75ಅಲ್ಲಿ. IUCN ಹೆಡ್ ಕ್ವಾರ್ಟರ್ಸ್ ಬಂದು ಸ್ವಿಟ್ಜರ್ಲ್ಯಾಂಡ್ನ ಗ್ಲ್ಯಾಂಡ್. ಓಕೆ, ಸೈಟ್ಸ್ ಬಂದು ಸ್ವಿಟ್ಜರ್ಲ್ಯಾಂಡ್ನ ಜಿನೀವಾ. ಎರಡು ಸ್ವಿಟ್ಜರ್ಲ್ಯಾಂಡಲ್ಲೇ ಇದ್ದಾವೆ, ಬಟ್ IUCN ಬಂದು ಗ್ಲ್ಯಾಂಡಲ್ಲಿದೆ, ಸೈಟ್ಸ್ ಬಂದು ಜಿನಿವಾದಲ್ಲಿದೆ. ಓಕೆ, IUCN is a research organization which documents the species across the globe. ಅಲ್ವಾ, ಇದು ಪ್ರಭೇದಗಳನ್ನು ಪತ್ತೆ ಹಚ್ಚುವಂಥ ಜಗತ್ತಿನ ಸಂಶೋಧನಾತ್ಮಕ ಸಂಸ್ಥೆ ಇದು. ಯಾವುದೋ IUCN. ಆದರೆ ಸೈಟ್ಸು ಲೀಗಲಿ ಬೈಂಡಿಂಗ್ ಕನ್ವೆನ್ಷನ್, ಕಾನೂನಾತ್ಮಕವಾಗಿ ಬಂಧಿಸುವ ಸಮಾವೇಶ. ಅಂದರೆ ಅರ್ಥ ಆಗಬೇಕು, ರಿಸರ್ಚ್ ಆರ್ಗನೈಸೇಷನ್ಗೆ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಇರಲ್ಲ, ಬಟ್ ಲೀಗಲಿ ಬೈಂಡಿಂಗ್ ಕನ್ವೆನ್ಷನ್ಗೆ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಇರುತ್ತೆ. ಓಕೆ, ಈಗ IUCN ಕೆಲಸ ಏನಪ್ಪ? IUCN ಕೆಲಸ ನೋಡಿ, ಎಂಡೇಂಜರ್ಡ್ ಸ್ಪೀಷೀಸನ್ನು ಲಿಸ್ಟ್ ಮಾಡೋದು, ಅಳಿವಿನಂಚಿನಲ್ಲಿರುವ ಪ್ರಭೇದಗಳನ್ನು ಪಟ್ಟಿ ಮಾಡೋದು. ಬಟ್ ಸೈಟ್ಸ್ ಕೆಲಸ ಎಂಡೇಂಜರ್ಡ್ ಸ್ಪೀಷೀಸ್ಗಳ ಗ್ಲೋಬಲ್ ಟ್ರೇಡನ್ನು ಬ್ಯಾನ್ ಮಾಡೋದು. ಓಕೆ, IUCN ಏನು ಮಾಡುತ್ತೆ?
ಜಸ್ಟ್ ಅಳಿವಿನಂಚಿನಲ್ಲಿರುವ ಪ್ರಭೇದಗಳನ್ನು ಪಟ್ಟಿ ಮಾಡುತ್ತೆ. ಅದರ ಸೈಟ್ಸು ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಜಾಗತಿಕ ವ್ಯಾಪಾರವನ್ನು ಬ್ಯಾನ್ ಮಾಡುತ್ತೆ. ಸೈಟ್ ಸಮಾವೇಶದ ಉದ್ದೇಶ ಎಂಡೇಂಜರ್ಡ್ ಸ್ಪೀಷೀಸ್ಗಳ ಗ್ಲೋಬಲ್ ಟ್ರೇಡನ್ನು ಬ್ಯಾನ್ ಮಾಡೋದು. ಅಂಡರ್ಸ್ಟ್ಯಾಂಡಿಂಗ್? ಓಕೆ, ಈಗ ಎಂಡೇಂಜರ್ಡ್ ಸ್ಪೀಷೀಸ್ಗಳ ಗ್ಲೋಬಲ್ ಟ್ರೇಡನ್ನು ಬ್ಯಾನ್ ಮಾಡೋಕ್ಕೋಸ್ಕರ, ಎಂಡೇಂಜರ್ಡ್ ಸ್ಪೀಷೀಸ್ಗಳ ಗ್ಲೋಬಲ್ ಟ್ರೇಡನ್ನು ಬ್ಯಾನ್ ಮಾಡೋದಕ್ಕೋಸ್ಕರ ಸೈಟ್ಸ್ ಕೆಳಗಡೆ 3 ಅಪೆಂಡಿಕ್ಸ್ ಇದ್ದಾವೆ. ಓಕೆ, 3 ಅಪೆಂಡಿಕ್ಸು, ಅಪೆಂಡಿಕ್ಸ್ 1, ಅಪೆಂಡಿಕ್ಸ್ 2, ಅಪೆಂಡಿಕ್ಸ್ 3 ಅಂತ 3 ಇದಾವೆ. ಅಪೆಂಡಿಕ್ಸ್ 1, ಅಪೆಂಡಿಕ್ಸ್ 2, ಅಪೆಂಡಿಕ್ಸ್ 3 ಅಂತ 3 ಇದಾವೆ. ಓಕೆ, ಅಪೆಂಡಿಕ್ಸ್ 1ಗೆ ಬರೋಣ. ಅಪೆಂಡಿಕ್ಸ್ 1ಅಲ್ಲಿ ಏನಿರುತ್ತೆ? ಈಗ ಐ ಯು ಸಿ ಎನ್ನು ಯಾವ್ದ್ಯಾವುದನ್ನು ಎಂಡೇಂಜರ್ಡ್ ಅಂತ ಕರೆದಿದೆಯೋ, ಕೇಳಿಸ್ಕೊಳ್ಳಿ, ಭಾಳ ಇಂಪಾರ್ಟೆಂಟು. ಐ ಯು ಸಿ ಎನ್ ಸಂಸ್ಥೆ ಯಾವ್ಯಾವ ಸ್ಪೀಷೀಸನ್ನು ಎಂಡೇಂಜರ್ಡ್ ಅಂತ ಕರೆದಿದೆಯೋ ಅಷ್ಟು ಸ್ಪೀಷೀಸ್ ತರ್ತೀವಿ, ಇಲ್ಲಿ ಹಾಕ್ತೀವಿ. ಓಕೆ, ಎಂಡೇಂಜರ್ಡ್ ಸ್ಪೀಷೀಸ್ಗಳನ್ನು ಅಪೆಂಡಿಕ್ಸ್ 1ಅಲ್ಲಿ ಹಾಕಿ ಅದರ ಗ್ಲೋಬಲ್ ಟ್ರೇಡನ್ನು ಬ್ಯಾನ್ ಮಾಡ್ತೀವಿ. ಸಿಂಪಲ್. ಅಪೆಂಡಿಕ್ಸ್ 2 ಇಲ್ಲೇನಿರುತ್ತೆ? ಓಕೆ, ಅಪೆಂಡಿಕ್ಸ್ 2ನಲ್ಲಿ ಇನ್ನೂ ಎಂಡೇಂಜರ್ಡ್ ಆಗಲ್ಲ, ಆಗುವಂಥ ಸಾಧ್ಯತೆಗಳಿರ್ತವೆ. ಫಾರ್ ಎಕ್ಸಾಂಪಲ್, ನಿಮಗೊಂದು ಉದಾಹರಣೆ ಕೊಡೋಣ. ಇಮ್ಯಾಜಿನ್ ದ್ಯಾಟ್ 2024ರಲ್ಲಿ ಭಾರತದಲ್ಲಿ 29,000 ಆನೆಗಳಿದ್ದಾವೆ. ಭಾರತದಲ್ಲಿ 29,000 ಆನೆಗಳಿದ್ದಾವೆ. 2025ಕ್ಕೆ ಎಕ್ಸಾಂಪಲ್ ಕೊಡ್ತಾ ಇರೋದು. ಸೊ ಆನೆ ಭಾರತದಲ್ಲಿ ಆನೆಗಳ ಸಂಖ್ಯೆ 18,000ಕ್ಕೆ ಇಳಿತು. 2026ಕ್ಕೆ ಆನೆಗಳ ಸಂಖ್ಯೆ 9,000ಕ್ಕೆ ಇಳಿತು. ಆವಾಗ ನೀವು ಸರ್ ಅದನ್ನೇನು ಎಂಡೇಂಜರ್ಡ್ ಅಂತ ಕರಿಬಿಡಿ ಸರ್, ಇನ್ನೂ 9,000 ಇದ್ದಾವೆ ಅಂತಂದರೆ ಅವು ನಂಬರ್ಸ್ ಮ್ಯಾಟ್ರ್ ಆಗಲ್ಲ. ನೀವು ಹಿಂಗೆ ನೆಗ್ಲೆಕ್ಟ್ ಮಾಡಿದ್ರೆ 2027ಕ್ಕೆ ಆನೆಗಳಿರೋದೇ ಇಲ್ಲ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಆಲ್ವೇಸ್. ಗಾಯ ವಾಸಿ ಮಾಡ್ಕೊಳ್ಳೋದಕ್ಕಿಂತ ಗಾಯ ಮಾಡ್ಕೊಳ್ಳೋದಂಗೆ ಇರೋದು ಬೆಟ್ರೆ ಯಾವಾಗಲೂ. ಅಂಡರ್ಸ್ಟ್ಯಾಂಡಿಂಗ್? ಎಸ್, ಅಂದರೆ ಇಲ್ಲಿ ನಂಬರ್ಸ್ ಮ್ಯಾಟ್ರ್ ಆಗಲ್ಲ, ಬಟ್ ದ ಪಾಪ್ಯುಲೇಷನ್ ಆಫ್ ಎಲಿಫೆಂಟ್ ಇಸ್ ರ್ಯಾಪಿಡ್ಲಿ ಡಿಕ್ಲೈನಿಂಗ್. ಇಂಥ ಸ್ಪೀಷೀಸ್ ನಾವೇನು ಕರಿತೀವಿ, ಇಂಥ ಸ್ಪೀಷೀಸ್ನ ದ ಸ್ಪೀಷೀಸ್ ವಿಚ್ ಆರ್ ಅಬೌಟ್ ಟು ಗೆಟ್ ಎಂಡೇಂಜರ್ಡ್, ಅಳಿವಿನ ಅಂಚಿಗೆ ಬರಬಹುದಾಗಿರುವ ಜೀವಿಗಳು. ಓಕೆ, ಇಂಥ ಜೀವಿಗಳು ಅಪೆಂಡಿಕ್ಸ್ 2ನಲ್ಲಿ ಹಾಕ್ತೇವೆ. ಓಕೆ, ಎಸ್, ದ ಸ್ಪೀಷೀಸ್ ದಟ್ ಆರ್ ಅಬೌಟ್ ಟು ಗೆಟ್ ಎಂಡೇಂಜರ್ಡ್, ಅಳಿವಿನ ಅಂಚಿಗೆ ಬರಬಹುದಾಗಿರುವ ಜೀವಿಗಳು. ಈಗ ಅಪೆಂಡಿಕ್ಸ್ 3ಗೆ ಬನ್ನಿ. ಅಪೆಂಡಿಕ್ಸ್ 3. ಓಕೆ, ಈಗ ಇಲ್ಲೇನಾಗ್ತಾರೆ ನೋಡಿ. ಈಗ ನೆನ್ನೆ ನಾನು ಹೇಳಿದ್ದೆ ಎಂಡಮಿಕ್ ಸ್ಪೀಷೀಸ್ ಅಂದ್ರೇನು ಅಂತ ಹೇಳಿದ್ದೆ. ಓಕೆ, ಎಂಡಮಿಕ್ ಸ್ಪೀಷೀಸ್ ಅಂದ್ರೇನು ಅಂತ ಹೇಳಿದ್ದೆ. ಸ್ಥಳೀಯ ಪ್ರಭೇದಗಳು ಅಂತ. ಎಂಡಮಿಕ್ ಸ್ಪೀಷೀಸ್ ಅಂದರೆ ಆ ಸ್ಪೀಷೀಸು ಆ ಜಾಗದಲ್ಲಿ ಬಿಟ್ಟು ಪ್ರಪಂಚದ ಯಾವ ಭಾಗದಲ್ಲೂ ಕಂಡುಬರಲ್ಲ. ದೋಸ್ ಸ್ಪೀಷೀಸ್ ಆರ್ ಕಾಲ್ಡ್ ಅಸ್ ಎಂಡಮಿಕ್ ಸ್ಪೀಷೀಸ್. ಆಮ್ ಐ ರೈಟ್? ಓಕೆ, ಈಗ ಲಯನ್ ಟೇಲ್ಡ್ ಮಕಾಕ್ ಇದೆ, ಸಿಂಹಬಾಲದ ಕೋತಿ. ಪಶ್ಚಿಮ ಘಟ್ಟಗಳಲ್ಲಿ ಬಿಟ್ಟು ಪ್ರಪಂಚದ ಯಾವ ಭಾಗದಲ್ಲೂ ಕಂಡುಬರಲ್ಲ. ಭಾರತ ಲಯನ್ ಟೇಲ್ಡ್ ಮಕಾಕ್ಸ್ನ ಕಳ್ಕೊಂಡ್ರೆ ಬರೀ ಭಾರತ ಕಳ್ಕೊಳ್ಳಲ್ಲ, ಜಗತ್ತು ಕಳ್ಕೊಳ್ಳುತ್ತೆ. ನೀವು ಯಾವುದೇ ದೇಶ ತಗೊಳ್ಳಿ, ಯಾವುದೇ ಒಂದು ದೇಶ ತನ್ನ ಎಂಡಮಿಕ್ ಸ್ಪೀಷೀಸನ್ನು ಕಳ್ಕೊಂಡ್ರೆ ಬರೀ ಆ ದೇಶ ಕಳ್ಕೊಳ್ಳಲ್ಲ, ಇಡೀ ಜಗತ್ತು ಕಳ್ಕೊಳ್ಳುತ್ತೆ. ಇಫ್ ಎನಿ ಕಂಟ್ರಿ ಲೂಸಸ್ ಇಟ್ಸ್ ಎಂಡಮಿಕ್ ಸ್ಪೀಷೀಸ್, ಯಾಕೆಂದರೆ ಅದು ಅಲ್ಲಿ ಬಿಟ್ಟು ಬೇರೆ ಎಲ್ಲೂ ಕಂಡು ಬರಲ್ಲ. ಇಫ್ ಎನಿ ಕಂಟ್ರಿ ಲೂಸಸ್ ಇಟ್ಸ್ ಎಂಡಮಿಕ್ ಸ್ಪೀಷೀಸ್, ನಾಟ್ ಓನ್ಲಿ ದಟ್ ಕಂಟ್ರಿ, ದ ವರ್ಲ್ಡ್ ಈಸ್ ಗೋಯಿಂಗ್ ಟು ಲೂಸ್ ದಟ್ ಸ್ಪೀಷೀಸ್. ಆವಾಗ ಸೈಟ್ಸಿಗೆ ಪತ್ರ ಬರಿಬೋದು. ಸೈಟ್ಸ್ ನನ್ನ ಹತ್ರ ಈ ಥರದೊಂದು ಸ್ಪೀಷೀಸ್ ಇದೆ, ಎಂಡಮಿಕ್ ಸ್ಪೀಷೀಸು, ಇದು ಗ್ಲೋಬಲ್ ಪ್ರೊಟೆಕ್ಷನ್ ಬೇಕು. ಅಂತಹ ಎಂಡಮಿಕ್ ಸ್ಪೀಷೀಸನ್ನು ಇಲ್ಲಿ ಹಾಕಿ, ಅಂತಹ ಎಂಡಮಿಕ್ ಸ್ಪೀಷೀಸ್ಗಳನ್ನು ಇಲ್ಲಿ ಪಟ್ಟಿ ಮಾಡಿ ಎಸ್ ಅದರ ಗ್ಲೋಬಲ್ ಟ್ರೇಡನ್ನು ಬ್ಯಾನ್ ಮಾಡ್ತಾರೆ. ಸೊ ಅಲ್ಲಿ ಅಪೆಂಡಿಕ್ಸ್ 1ನಲ್ಲಿ ಏನಿರುತ್ತೆ? ಎಂಡೇಂಜರ್ಡ್ ಸ್ಪೀಷೀಸ್ ಇರುತ್ತೆ. ಅಪೆಂಡಿಕ್ಸ್ 2ನಲ್ಲಿ ಏನಿರುತ್ತೆ? ದ ಸ್ಪೀಷೀಸ್ ದಟ್ ಆರ್ ಅಬೌಟ್ ಟು ಗೆಟ್ ಎಂಡೇಂಜರ್ಡ್ ಇರುತ್ತೆ. ಅಪೆಂಡಿಕ್ಸ್ 3ನಲ್ಲಿ ಏನಿರುತ್ತೆ? ಎಂಡಮಿಕ್ ಸ್ಪೀಷೀಸ್ ಇರುತ್ತೆ. ದಿಸ್ ಇಸ್ ಆಲ್ ಅಬೌಟ್ ಸಮ್ ಆಫ್ ದ ಅಂದರೆ
ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಗ್ಲೋಬಲ್ ಎಫರ್ಟ್ಸು ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸನ್ನು ನಾವು ಡಿಸ್ಕಸ್ ಮಾಡ್ತೀವಿ. ಓಕೆ.